ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, 1789 ಫ್ರಾನ್ಸಿನ ಮಹಾಕ್ರಾಂತಿ ಅಂತಕ್ಕಂಥ ವಿಷಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆಯನ್ನು ಕೈಗೊಳ್ಳತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಯಾವತ್ತಪ್ಪ ಅಂತಂದ್ರೆ ಪ್ರಪಂಚದ ಮೂರನೇ ನಿರಂಕುಶ ಪ್ರಭುವಾದಂತಹ ನೆಪೋಲಿಯನ್ ಬೋನಾಪಾರ್ಟೆ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ಇವತ್ತಿನ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಬಂದಾಗ ಈತ ಕೇವಲ ಯುರೋಪಿನ ಇತಿಹಾಸ ಅಷ್ಟೇ ಅಲ್ಲದೆ ಪ್ರಪಂಚದ ಇತಿಹಾಸದಲ್ಲಿಯೇ ಅತ್ಯಂತ ಪ್ರಖ್ಯಾತಿಗೊಂಡಂತಹ ವ್ಯಕ್ತಿ ಅಂತ ಹೇಳ್ಬೋದು. ಯಾವ ಕಾರಣಕ್ಕಪ್ಪ ಅಂತಂದ್ರೆ ಜಗತ್ತಿನ ನಿರಂಕುಶ ಪ್ರಭುಗಳಂತ ಬಂದಾಗ ಉದಾಹರಣೆಗೆ ಮೊದಲ ನಿರಂಕುಶ ಪ್ರಭುವಾದಂತಹ ಗ್ರೀಕಿನ ಅಲೆಕ್ಸಾಂಡರ್, ಎರಡನೇ ನಿರಂಕುಶ ಪ್ರಭುವಾದಂತಹ ರೋಮಿನ ಜೂಲಿಯಸ್ ಸೀಸರ್, ಇವರಿಬ್ಬರ ನಂತರ ಜಗತ್ತಿನಲ್ಲಿ ಅಥವಾ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂಥ ಮೂರನೇ ಸರ್ವಾಧಿಕಾರಿ ಯಾರಪ್ಪ ಅಂದ್ರೆ ಇದೇ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರೆ ಈತ 1799ರಿಂದ ಹಿಡ್ಕೊಂಡು 1815 ಅವಧಿಯಲ್ಲಿ ಇಂಗ್ಲೆಂಡ್ ಒಂದನ್ನು ಹೊರತುಪಡಿಸಿ ಇಡೀ ಯುರೋಪ್ ಖಂಡವನ್ನ ಏನ್ ಮಾಡಿದಪ್ಪ ಅಂದ್ರೆ ತನ್ನ ನಿಯಂತ್ರಣಕ್ಕೆ ಇಟ್ಟುಕೊಂಡಿದ್ದ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಫ್ರಾನ್ಸ್ ಅಷ್ಟೇ ಅಲ್ಲದೆ ಇಡೀ ಯುರೋಪಿನಲ್ಲಿಯೇ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ನಿರಂಕುಶ ಅಧಿಕಾರವನ್ನು ನಡೆಸ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅಲೆಕ್ಸಾಂಡರ್ ಮತ್ತು ಜೂಲಿಯಸ್ ಸೀಸರ್ನ ನಂತರ ಜಗತ್ತು ಕಂಡಂತಹ ಮೂರನೇ ನಿರಂಕುಶ ಪ್ರಭು ಯಾರಪ್ಪ ಅಂದ್ರೆ ಈ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂತಹ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಬಂದಾಗ ಈತ ಯುರೋಪ್ ಕಂಡಂತಹ ಒಬ್ಬ ದಕ್ಷ ಆಡಳಿತಗಾರ ಮತ್ತು ರಾಜನೀತಿ ನಿಪುಣ ಅಂತ ಹೇಳ್ಬೋದು. ಕೇವಲ ದಕ್ಷ ಆಡಳಿತಗಾರ ಮತ್ತು ರಾಜನೀತಿ ನಿಪುಣ ಅಷ್ಟೇ ಅಲ್ಲದೆ ಈತ ಒಬ್ಬ ಮಹಾನ್ ಬಲಶಾಲಿ ಮತ್ತು ವೀರ ಯೋಧನಾಗಿದ್ದ ಅಂತ ಹೇಳ್ಬೋದು. ಹೀಗೆ ಇಷ್ಟೊಂದು ಹೆಸರುವಾಸಿಯಾದಂತಹ ಈ ನೆಪೋಲಿಯನ್ ಬೋನಾಪಾರ್ಟೆ ಏನ್ ಮಾಡ್ತಾನಪ್ಪ ಅಂತಂದ್ರೆ 1789 ಫ್ರಾನ್ಸ್ ಕ್ರಾಂತಿಯ ನಂತರ ಫ್ರಾನ್ಸಿನಲ್ಲಿ ಕಂಡು ಬರ್ತಕ್ಕಂಥ ರಾಜಕೀಯ ಅರಾಜಕತೆ ಹಾಗೂ 1795ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಡೈರೆಕ್ಟರಿ ಸರ್ಕಾರದ ದುರಾಡಳಿತವನ್ನ ತೆಗೆದುಹಾಕಿ 1799ರಲ್ಲಿ ಫ್ರಾನ್ಸಿನ ನಿರಂಕುಶ ಪ್ರಭುವಾಗಿ ಹೊರಹೊಮ್ಮಿದ ಅಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ 1799ರಿಂದ 1815 ಅವಧಿಯನ್ನ ಇಡೀ ಯುರೋಪಿನ ಇತಿಹಾಸದಲ್ಲಿ ನಾವು ಏನಂತ ಗುರುತಿಸ್ತುಪ್ಪ ಅಂತಂದ್ರೆ ನೆಪೋಲಿಯನ್ನ ಯುಗ ಅಂತ ಗುರುತಿಸ್ತು. ಏನಂತಾರೆ ಏಜ್ ಆಫ್ ನೆಪೋಲಿಯನ್ ಅಥವಾ ನೆಪೋಲಿಯನ್ನ ಯುಗ ಅಂತ ಕರಿತೀವಿ. ಯಾವ ಅವಧಿಯನ್ನ 1799ರಿಂದ 1815. ಹೀಗೆ ಈ ಒಂದು ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇಡೀ ಯುರೋಪ್ ಖಂಡವನ್ನೇ ತನ್ನ ಒಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮುಖೇನ ತನ್ನ ಒಂದು ನಿರಂಕುಶ ಅಧಿಕಾರವನ್ನು ನಡೆಸ್ತಾನೆ ಅಂತ ಹೇಳ್ಬೋದು. ಹೀಗೆ ಇಷ್ಟೆಲ್ಲಾ ಬಲಶಾಲಿಯಾಗಿ ಗುರುತಿಸಿಕೊಂಡಂತಹ ಈ ನೆಪೋಲಿಯನ್ನ ಕುರಿತು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈತ ಫ್ರಾನ್ಸಿನಲ್ಲಿ ತನ್ನ ಒಂದು ಆಳ್ವಿಕೆಯನ್ನ ನಡೆಸುವ ಸಂದರ್ಭದಲ್ಲಿ ಫ್ರಾನ್ಸಿನಲ್ಲಿ ಜಾರಿಗೆ ತಂದಂತಹ ಸುಧಾರಣೆಗಳನ್ನ ಆಧಾರವಾಗಿಟ್ಟುಕೊಂಡು ಈ ನೆಪೋಲಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಕ್ರಾಂತಿಯ ಶಿಶು ಅಂತ ಕರೀತಾರೆ. ಜೊತೆಗೆ ಅದೇ ಫ್ರಾನ್ಸಿನಲ್ಲಿ ಆತ ಕೈಗೊಂಡಂತಹ ಸೈನಿಕ ಸಾಧನೆಗಳ ಹಿನ್ನೆಲೆಯಲ್ಲಿ ಈ ನೆಪೋಲಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಕ್ರಾಂತಿಯ ವಿನಾಶಕ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ವಿನಾಶಕ ಅಂತ ಗುರುತಿಸಿಕೊಂಡಂತಹ ನೆಪೋಲಿಯನನ್ನ ತೆಗೆದುಕೊಂಡಾಗ ಈತನನ್ನ 100 ಕದನಗಳ ಸಿಂಹ ಅಂತ ಕರೀತೀವಿ. ಕಾರಣ ಏನಪ್ಪಾ ಅಂದ್ರ ಈತ ತನ್ನ ಒಂದು ಆಳ್ವಿಕೆಯ ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ಯುದ್ಧಗಳನ್ನ ಕೈಗೊಳ್ತಾನೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈ ನೆಪೋಲಿಯನ್ ಬೋನಾಪಾರ್ಟೆಗೆ ಏನಂತ ಕರೀತಾರಪ್ಪ ಅಂದ್ರೆ 100 ಕದನಗಳ ಸಿಂಹ ಅಂತ ಕರೀತಾರೆ. ಮತ್ತೊಂದು ಕಡೆ ಇಟಲಿಯ ದಂಡಯಾತ್ರೆಯ ಸಂದರ್ಭದಲ್ಲಿ ಈತನಿಗೆ ಲಿಟಲ್ ಕಾರ್ಪೊರಲ್ ಅಥವಾ ಪುಟ್ಟ ದಂಡನಾಯಕ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಇಷ್ಟೊಂದು ಪ್ರಸಿದ್ಧಿಗೊಂಡಂತಹ ಈ ನೆಪೋಲಿಯನ್ ಬೋನಾಪಾರ್ಟೆಯ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಇವತ್ತಿನ ಅವಧಿಯಲ್ಲಿ ಸವಿವರವಾದಂತ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ಈ ನೆಪೋಲಿಯನ್ ಬೋನಾಪಾರ್ಟೆಯ ಆರಂಭಿಕ ಜೀವನವನ್ನು ನೋಡೋದಾದ್ರೆ ಈ ನೆಪೋಲಿಯನ್ ಬೋನಾಪಾರ್ಟೆ ಮೂಲತಃ ಈತ ಇಟಲಿಯ ಪ್ರಜೆ ಅಂತ ಹೇಳ್ಬೋದು. ಹೀಗೆ ಈ ಇಟಲಿಯ ಪ್ರಜೆಯಾದಂತ ಈತ ಫ್ರಾನ್ಸಿನಲ್ಲಿ ಕಂಡು ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ನೆಪೋಲಿಯನ್ ಬೋನಾಪಾರ್ಟೆ ಜನಿಸುವ 1 ವರ್ಷದ ಮುಂಚೆ ಅಂದ್ರ 1768ರಲ್ಲಿ ಏನಾಗತ್ತಪ್ಪ ಅಂತಂದ್ರ ಜಿನೇವಾದ ವಶದಲ್ಲಿ ಇರತಕ್ಕಂತಹ
ಕೋರ್ಸಿಕಾ ದ್ವೀಪದ ಅಜಾಶಯವನ್ನ ಈ ಫ್ರಾನ್ಸ್ ಸರ್ಕಾರ ಏನ್ ಮಾಡದಪ್ಪ ಅಂತಂದ್ರೆ ಜಿನೇವಾದಿಂದ ಕೊಂಡುಕೊಳ್ಳದತ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನೆಪೋಲಿಯನ್ ಮೂಲತಃ ಇಟಲಿಯವನಾದರೂ ಕೂಡ ತದನಂತರದ ಅವಧಿಯಲ್ಲಿ ಕೋರ್ಸಿಕಾ ದ್ವೀಪದ ಅಜಾಶಯ ಏನಾಗತ್ತಪ್ಪ ಅಂದ್ರೆ ಫ್ರಾನ್ಸಿನ ನಿಯಂತ್ರಣಕ್ಕೆ ಒಳಪಡತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾವೇನಂತ ತಿಳ್ಕೋಬೋದ್ರಿ, ಈತ ಫ್ರಾನ್ಸಿನ ಪ್ರಜೆ. ಆದ್ರ ಮೂಲತಃ ನೆಪೋಲಿಯನ್ನ ಕುಟುಂಬದವರು ಸುಮಾರು 200 ವರ್ಷಗಳಿಂದ ಅವರು ಎಲ್ಲಿಯವರಾಗಿದ್ದರ್ರಿ, ಇಟಲಿಯವರಾಗಿದ್ದರು ಅಂತ ಹೇಳ್ಬೋದು. ಹೀಗೆ ಇಟಲಿಯವರಾದರೂ ಕೂಡ ತದನಂತರದ ಅವಧಿಯಲ್ಲಿ 1768ರಲ್ಲಿ ಜಿನೇವಾದಿಂದ ಈ ಫ್ರಾನ್ಸ್ ಏನ್ ಮಾಡದಪ್ಪ ಅಂತಂದ್ರೆ ಆ ಒಂದು ದ್ವೀಪ ಪ್ರದೇಶವನ್ನ ಕೊಂಡುಕೊಳ್ಳಬೇಕು. ಅಲ್ಲಿಂದ ಆ ಇಟಲಿಗೆ ಸಂಬಂಧಿಸಿದ ಕೋರ್ಸಿಕಾ ದ್ವೀಪ ಏನಾಗತ್ತಪ್ಪ ಅಂದ್ರೆ ಫ್ರಾನ್ಸಿನ ನಿಯಂತ್ರಣಕ್ಕೆ ಒಳಪಡದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಚರ್ಚೆ ಮಾಡಿದ ನಂತರ ನಾವು ನೇರವಾಗಿ ನೆಪೋಲಿಯನ್ ಬೋನಾಪಾರ್ಟೆಯ ಆರಂಭಿಕ ಜೀವನವನ್ನು ತೆಗೆದುಕೊಂಡಾಗ ಈತ 1769 ಆಗಸ್ಟ್ 15ರಂದು ಇಟಲಿಯ ಕೋರ್ಸಿಕಾ ದ್ವೀಪದ ಅಜಾಶಿಯೋ ಎಂಬಲ್ಲಿ ಜನಿಸ್ತಾನೆ. ಎಲ್ರಿ, ಇಟಲಿಯ ಕೋರ್ಸಿಕಾ ದ್ವೀಪದ ಅಜಾಶಿಯೋ ಎಂಬಲ್ಲಿ ಜನಿಸ್ತಾನೆ. ಹೀಗೆ ಈ ಕೋರ್ಸಿಕಾ ದ್ವೀಪದ ಅಜಾಶಿಯೋ ಎಂಬಲ್ಲಿ ಜನಿಸಿರ್ತಕ್ಕಂತಹ ಈ ನೆಪೋಲಿಯನ್ ಬೋನಾಪಾರ್ಟೆ ಮೂಲತಃ ಈತ ಕೆಳವರ್ಗದ ಶ್ರೀಮಂತ ಕುಟುಂಬಕ್ಕೆ ಸಂಬಂಧಿಸಿರ್ತಾನೆ. ಹೀಗಾಗಿ ಈ ಕೆಳವರ್ಗದ ಶ್ರೀಮಂತ ಕುಟುಂಬಕ್ಕೆ ಸಂಬಂಧಿಸಿದ ಈ ನೆಪೋಲಿಯನ್ ಬೋನಾಪಾರ್ಟೆಯ ತಂದೆ ತಾಯಿಗಳ ಹಿನ್ನೆಲೆಗೆ ಬಂದಾಗ ತಂದೆ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆ ಹಾಗೂ ತಾಯಿ ಯಾರಪ್ಪ ಅಂತಂದ್ರ ಕೌಂಟೆಸ್ಸಿ ಲಿಟೆಸ್ಸಿ ರೋಮಾಲಿನ. ಯಾರ್ರಿ? ಕೌಂಟೆಸ್ಸಿ ಲಿಟೆಸ್ಸಿ ರೋಮಾಲಿನ. ಒಟ್ಟಾರೆಯಾಗಿ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆ ಮತ್ತು ಕೌಂಟೆಸ್ಸಿ ಲಿಟೆಸ್ಸಿ ರೋಮಾಲಿನ ಈ ದಂಪತಿಗಳ ಒಟ್ಟು 13 ಮಕ್ಕಳ ಪೈಕಿ ನೆಪೋಲಿಯನ್ ಬೋನಾಪಾರ್ಟೆ ಏನಕ್ಕಪ್ಪ ಅಂದ್ರೆ 2ನೇ ಮಗನಾಗಿ ಜನಿಸ್ತಾನೆ. ಹೀಗಾಗಿ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಬಂದಾಗ ಈತ 1769 ಆಗಸ್ಟ್ 15ರಂದು ಇಟಲಿಯ ಕೋರ್ಸಿಕಾ ದ್ವೀಪದ ಅಜಾಶೋ ಎಂಬಲ್ಲಿ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆ ಮತ್ತು ಕೌಂಟೆಸ್ಸಿ ಲಿಟೆಸ್ಸಿ ರೋಮಾಲಿನ ಈ ದಂಪತಿಗಳ ಒಟ್ಟು 13 ಮಕ್ಕಳ ಪೈಕಿ 2ನೇ ಮಗನಾಗಿ ಜನಿಸ್ತಾನೆ ಅಂತ ಹೇಳ್ಬೋದು. ಹೀಗೆ ಈ 2ನೇ ಮಗನಾಗಿ ಜನಿಸಿರ್ತಕ್ಕಂಥ ನೆಪೋಲಿಯನ್ ಅನ್ನು ನೋಡುವ ಮುಂಚೆ ಈ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆ ಮತ್ತು ಕೌಂಟೆಸ್ಸಿ ಲಿಟೆಸ್ಸಿ ರೋಮಾಲಿನ ದಂಪತಿಗಳ ಒಟ್ಟು 13 ಮಕ್ಕಳ ಪೈಕಿ 8 ಮಕ್ಕಳು ಮಾತ್ರ ಏನಾಕಾರಪ್ಪ ಅಂದ್ರೆ ಬದುಕುಳಿತಾರೆ ಅಂತ ಹೇಳ್ಬೋದು. ಉಳಿದ 5 ಮಕ್ಕಳು ಬಾಲ್ಯದಲ್ಲಿಯೇ ಅನಾರೋಗ್ಯದಿಂದಾಗಿ ಮರಣವನ್ನಪ್ತಾರೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ 13 ಮಕ್ಕಳ ಪೈಕಿ 2ನೇ ಮಗನಾಗಿ ಜನಿಸಿದ ವ್ಯಕ್ತಿನೇ ಯಾರಪ್ಪ ಅಂತಂದ್ರೆ ಈ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಹೇಳ್ಬೋದು. ಹೀಗೆ ಈ ದಂಪತಿಗಳ ಉದರದಲ್ಲಿ ಜನಿಸಿರ್ತಕ್ಕಂತಹ ಈ ನೆಪೋಲಿಯನ್ ಬೋನಾಪಾರ್ಟೆಯ ಕುಟುಂಬದ ಹಿನ್ನೆಲೆಯನ್ನ ನೋಡುವಾಗ ಈತನ ತಂದೆಯಾದಂತಹ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆ ಈತ ಏನಾಗಿರ್ತಾನಪ್ಪ ಅಂದ್ರೆ ಈತ ಒಬ್ಬ ಬಡ ವಕೀಲನಾಗಿರ್ತಾನೆ. ಹೀಗೆ ಬಡ ವಕೀಲನಾಗಿರುವುದು ಅಷ್ಟೇ ಅಲ್ಲದೆ ಈತ ಕೋರ್ಸಿಕಾ ದ್ವೀಪದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡ್ತಿರ್ತಾನೆ ಅಂತ ಹೇಳ್ಬೋದು. ಯಾರ್ರೀ? ನೆಪೋಲಿಯನ್ ಬೋನಾಪಾರ್ಟೆಯ ತಂದೆಯಾದಂತಹ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆ ಈತ ಒಬ್ಬ ಬಡ ವಕೀಲನಾಗಿ ತನ್ನ ವೃತ್ತಿಯನ್ನ ಮಾಡುವುದರ ಜೊತೆಗೆ ಆ ಒಂದು ಕೋರ್ಸಿಕಾ ದ್ವೀಪದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಕೈಗೊಂಡಿರ್ತಾನೆ ಅಂತ ಹೇಳ್ಬೋದು. ಇನ್ನು ಈ ನೆಪೋಲಿಯನ್ ಬೋನಾಪಾರ್ಟೆಯ ತಾಯಿಯಾದಂತಹ ಕೌಂಟೆಸ್ಸಿ ಲಿಟೆಸ್ಸಿ ರೋಮಾಲಿನ ಅಂತ ಬಂದಾಗ ಇವಳು ಕೂಡ ಅತ್ಯಂತ ಧೈರ್ಯಶಾಲಿ ಮಹಿಳೆ ಆಗಿರ್ತಂತ. ಧೈರ್ಯಶಾಲಿ ಮಹಿಳೆ ಅಷ್ಟೇ ಅಲ್ಲದೆ ಇವಳು ದೃಢ ಮನಸ್ಕಳು ಹಾಗೂ ಕರ್ತೃತ್ವ ಶಕ್ತಿಶಾಲಿಯುಳ್ಳವಳಾಗಿದ್ದಳು ಅಂತ ಹೇಳ್ಬೋದು. ಯಾರ್ರೀ? ಈ ನೆಪೋಲಿಯನ್ನ ತಾಯಿಯಾದಂತ ರೋಮಾಲಿನ. ಕಾರಣ ಏನಪ್ಪಾ ಅಂದ್ರೆ ತದನಂತರದ ಅವಧಿಯಲ್ಲಿ ನೆಪೋಲಿಯನ್ ಬೋನಾಪಾರ್ಟೆಯ ತಂದೆಯಾದಂತಹ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆ ಮರಣವನ್ನಪ್ಪಿಕೊಂಡ ಸಂದರ್ಭದಲ್ಲಿ ಇಡೀ ಕುಟುಂಬದ ಜವಾಬ್ದಾರಿಯನ್ನೆಲ್ಲ ಯಾರು ನಿಭಾಯಿಸಲಿಕ್ಕೆ ಆರಂಭಿಸ್ತಾರಪ್ಪ ಅಂತಂದ್ರ ಇದೇ ನೆಪೋಲಿಯನ್ನ ತಾಯಿಯಾದಂತಹ ಕೌಂಟೆಸ್ಸಿ ಲಿಟೆಸ್ಸಿ ರೋಮಾಲಿನ ಅಂತ ಹೇಳ್ಬೋದು. ಹೀಗಾಗಿ ಆ 13 ಮಕ್ಕಳ ಪೈಕಿ 8 ಮಕ್ಕಳು ಮಾತ್ರ ಬದುಕುಳಿದರೂ ಕೂಡ ಆ 8 ಮಕ್ಕಳ ಒಂದು ಜೀವನವನ್ನ ನೋಡಿಕೊಳ್ಳುವುದರ ಜೊತೆಗೆ ಇಡೀ ಕುಟುಂಬದ ಎಲ್ಲ ಜವಾಬ್ದಾರಿ ಯಾರು ಹೊತ್ತುಕೊಂಡ್ರಪ್ಪ ಅಂತಂದ್ರ ಈ ರೋಮಾಲಿನ ಹೊತ್ತುಕೊಂಡ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವಳು ದೃಢ ಮನಸ್ಕಳು ಮತ್ತು ಕರ್ತೃತ್ವ ಶಕ್ತಿಶಾಲಿಯುಳ್ಳವಳಾಗಿದ್ದಳು ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ನೆಪೋಲಿಯನ್ ಬೋನಾಪಾರ್ಟನ
ತಂದೆ ತಾಯಿಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡ ನಂತರ ತದನಂತರದ ಅವಧಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ನೆಪೋಲಿಯನ್ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯಾದಂತಹ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟೆಯನ್ನ ಕಳೆದುಕೊಳ್ತಾನು. ಹೀಗೆ ಆ ಸಂದರ್ಭದಲ್ಲಿ ಇಡೀ ಕುಟುಂಬದ ಜವಾಬ್ದಾರಿಯನ್ನೆಲ್ಲ ನೆಪೋಲಿಯನ್ನ ತಾಯಿಯಾದಂತಹ ರೋಮಾಲಿನ ಏನ್ ಮಾಡ್ತಾರಪ್ಪ ಅಂದ್ರೆ ನಿಭಾಯಿಸಲಿಕ್ಕೆ ಹತ್ತಳ ಅಂತ ಹೇಳ್ಬೋದು. ಹೀಗಾಗಿ ಆ ಸಂದರ್ಭದಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಏನ್ ಮಾಡ್ತಾನಪ್ಪ ಅಂತಂದ್ರ ಫ್ರಾನ್ಸಿನ ಸರ್ಕಾರದಿಂದ ಬಂದಂತಹ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಂಡು ಆಸ್ಟ್ರಿಯಾದ ಬ್ರಿಯಾನ್ನೆ ಮತ್ತು ಪ್ಯಾರಿಸಿನ ಸೈನಿಕ ಶಾಲೆಗಳಲ್ಲಿ ತನ್ನ ಒಂದು ಶಿಕ್ಷಣವನ್ನ ಪಡೆದುಕೊಳ್ತಾನೆ. ಎಲ್ರಿ, ಆಸ್ಟ್ರಿಯಾದ ಬ್ರಿಯಾನ್ನೆಯಲ್ಲಿ ತನ್ನ ಆರಂಭಿಕ ಶಿಕ್ಷಣವನ್ನ, ತದನಂತರದಲ್ಲಿ ಪ್ಯಾರಿಸಿನ ಸೈನಿಕ ಶಾಲೆಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಸೈನಿಕ ಶಿಕ್ಷಣವನ್ನು ಪಡೆದುಕೊಳ್ತಾನೆ ಅಂತ ಹೇಳಿ. ಹೀಗೆ ಒಟ್ಟಾರೆಯಾಗಿ ಆಸ್ಟ್ರಿಯಾದ ಬ್ರಿಯಾನ್ನೆ ಮತ್ತು ಪ್ಯಾರಿಸಿನ ಸೈನಿಕ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ನೆಪೋಲಿಯನ್ ಮುಖ್ಯವಾಗಿ 3 ವಿಷಯಗಳಲ್ಲಿ ಅಪಾರವಾದಂತಹ ಒಂದು ಆಸಕ್ತಿಯನ್ನು ಹೊಂದಿರ್ತಾನೆ. ಆ 3 ಮುಖ್ಯ ವಿಷಯಗಳಪ್ಪ ಅಂದ್ರೆ ಇತಿಹಾಸ, ಗಣಿತ, ಭೂಗೋಳ. ಹೀಗೆ ಈ 3 ವಿಷಯಗಳು ನೆಪೋಲಿಯನ್ನಿಗೆ ಅಚ್ಚುಮೆಚ್ಚಿನ ವಿಷಯಗಳಾಗಿರ್ತಾವ ಅಂತ ಹೇಳ್ಬೋದು. ಜೊತೆಗೆ ಸೇನಾ ವಿಜ್ಞಾನ ವಿಷಯದಲ್ಲಿಯೂ ಸಹ ಅಪಾರವಾದಂತಹ ಒಂದು ಆಸಕ್ತಿಯನ್ನು ಹೊಂದಿರ್ತಾನೆ ಅಂತ ಹೇಳ್ಬೋದು. ಯಾರ್ರೀ? ಈ ನೆಪೋಲಿಯನ್ ಬೋನಾಪಾರ್ಟ್. ಹೀಗೆ ಒಟ್ಟಾರೆಯಾಗಿ ಇತಿಹಾಸದ ಕುರಿತು ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನದೇ ಆದಂತಹ ಒಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ಉದಾಹರಣೆಗೆ ನೆಪೋಲಿಯನ್ನ ಪ್ರಕಾರ ಇತಿಹಾಸವೆಂದರೆ ಸತ್ಯವನ್ನು ಬೆಳಗುವ ದ್ವೀಪ ಮತ್ತು ಮನಸ್ಸಿನಲ್ಲಿನ ಕೆಟ್ಟ ದುರಾಲೋಚನೆಗಳನ್ನು ಹೋಗಲಾಡಿಸುವ ಒಂದು ಸಾಧನ ಅಂತ ಹೇಳ್ತಾನೆ. ಅರ್ರಿ ನೆಪೋಲಿಯನ್. ಹೀಗೆ ಇತಿಹಾಸದ ಕುರಿತು ತನ್ನ ವ್ಯಾಖ್ಯಾನವನ್ನು ನೀಡಿದ ಇದೇ ನೆಪೋಲಿಯನ್ ಆ ಪ್ಯಾರಿಸಿನ ಸೈನಿಕ ಶಾಲೆಯಲ್ಲಿ ತಾನು ಶಿಕ್ಷಣವನ್ನ ಪಡೆದುಕೊಳ್ಳುವಾಗ ತನ್ನ ಸಹಪಾಠಿಗಳಿಂದಲೇ ಈ ನೆಪೋಲಿಯನ್ ಏನಾಕನಪ್ಪ ಅಂದ್ರೆ ಕಿರುಕುಳವನ್ನ ಅನುಭವಿಸ್ತಾನೆ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಮೂಲತಃ ನೆಪೋಲಿಯನ್ ವಿದೇಶಿಯವನಾಗಿದ್ದರಿಂದಾಗಿ ಅಂದ್ರೆ ಇಟಲಿಗೆ ಸಂಬಂಧಿಸಿದ ಅಜಾಶಿಯೋದವನು. ಆದ್ರ ಈ ಪ್ಯಾರಿಸ್ಸಿಗೆ ಬಂದು ತನ್ನ ಒಂದು ಸೈನಿಕ ಶಿಕ್ಷಣವನ್ನ ಪಡೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈತನಿಗೆ ಫ್ರೆಂಚ್ ಭಾಷೆ ಬರುತ್ತಿರುವುದಿಲ್ಲ. ಹೀಗಾಗಿ ಫ್ರೆಂಚ್ ಭಾಷೆ ಬರದೇ ಇರತಕ್ಕಂತಹ ಈ ನೆಪೋಲಿಯನ್ನನಿಗೆ ಆತನ ಸಹಪಾಠಿಗಳು ಏನ್ ಮಾಡ್ತಿರ್ತಾರಪ್ಪ ಅಂದ್ರ ನೀನು ಒಬ್ಬ ಬಡವ ಪರದೇಶಿ ಅಂತಕ್ಕಂಥ ಒಂದು ಮಾತುಗಳಿಂದ ಅವನನ್ನ ಅವಮಾನ ಮಾಡ್ತಿರ್ತಾರ ಅಂತ ಹೇಳ್ಬೋದು. ಹೀಗಾಗಿ ತನ್ನ ಸಹಪಾಠಿಗಳಿಂದಲೇ ಅವಮಾನಕ್ಕೊಳಗಾದಂತಹ ಈ ನೆಪೋಲಿಯನ್ ಒಬ್ಬಂಟಿಯಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ತಿರ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಪುಸ್ತಕಗಳೇ ಅವನ ಒಂದು ಸಂಗಾತಿಗಳಾಗಿದ್ದಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರೆ ಅವರಿಗೆ ಪ್ರತ್ಯುತ್ತರ ಕೊಡಬೇಕಂದ್ರೆ ಅವನಿಗೆ ಫ್ರೆಂಚ್ ಭಾಷೆ ಬರುತ್ತಿರುವುದಿಲ್ಲ. ಹೀಗಾಗಿ ತನ್ನ ಸಹಪಾಠಿಗಳಿಂದ ಅವಮಾನಿತಗೊಂಡು ಒಬ್ಬನೇ ಮೂಲೆಯಲ್ಲಿ ಕುಳಿತುಕೊಂಡು ಹಲವಾರು ಬುದ್ಧಿಜೀವಿಗಳ ಬಗ್ಗೆ ಏನ್ ಮಾಡ್ತಾನಪ್ಪ ಅಂದ್ರೆ ತಿಳಿದುಕೊಳ್ತಾನೆ ಅಂತ ಹೇಳ್ಬೋದು. ಉದಾಹರಣೆಗೆ ರೂಸೋ ಆಗಿರ್ಬೋದು, ಮಾಂಟೆಸ್ಕೋ ಆಗಿರ್ಬೋದು, ವೋಲ್ಟೇರ್ ಆಗಿರ್ಬೋದು, ಪ್ಲೇಟೋ ಆಗಿರ್ಬೋದು, ಪ್ಲುಟಾರ್ಕ್ ಆಗಿರ್ಬೋದು. ಹೀಗೆ ಈ ರೀತಿಯ ಅನೇಕ ದಾರ್ಶನಿಕರ ಬಗ್ಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ತಿಳಿದುಕೊಳ್ತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಪ್ಯಾರಿಸಿನ ಸೈನಿಕ ಶಾಲೆಯಲ್ಲಿ ತನ್ನ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳುವಾಗ ಒಂದು ಕಡೆ ಸೈನಿಕ ಶಿಕ್ಷಣವನ್ನು ಪಡೆದುಕೊಂಡ ಜೊತೆಗೆ ಇತಿಹಾಸ, ಭೂಗೋಳ ಮತ್ತು ಗಣಿತದಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿದ್ದ ಕಾರಣಕ್ಕಾಗಿ ಆ 3 ವಿಷಯಗಳು ಏನಾಗಿದ್ರಿ ನೆಪೋಲಿಯನ್ನ ಒಂದು ಅಚ್ಚುಮೆಚ್ಚಿನ ವಿಷಯಗಳಾಗಿದ್ದು ಅಂತ ಹೇಳ್ಬೋದು. ಹೀಗೆ ಪ್ಯಾರಿಸಿನ ಮಿಲಿಟರಿ ಶಾಲೆಯಲ್ಲಿ ಏನಕ್ಕನಪ್ಪ ಅಂತಂದ್ರೆ ಅತ್ಯಂತ ಕಷ್ಟಪಡುವ ಮುಖೇನ ತನ್ನ ಒಂದು ಶಿಕ್ಷಣವನ್ನ ಪಡೆದುಕೊಳ್ತಾನು. ಇದಾದ ಬಳಿಕ ಏನಕ್ಕಪ್ಪ ಅಂತಂದ್ರೆ ತನ್ನ 17ನೇ ವಯಸ್ಸಿನಲ್ಲಿ ಅಂದ್ರೆ 1786ರಲ್ಲಿ ಫ್ರಾನ್ಸಿನ ದೊರೆಯಾದಂತಹ 16ನೇ ಲೂಯಿಯ ಸೈನ್ಯದಲ್ಲಿ ಸೇವೆಗೆ ಸೇರಿಕೊಳ್ತಾ ಅಂತ ಹೇಳ್ಬೋದು. ಯಾರ್ರೀ? ಈ ನೆಪೋಲಿಯನ್. ಆ ಸಂದರ್ಭದಲ್ಲಿ ಪಿರಂಗಿ ಪಡೆಯ ಸಬ್ ಲೆಫ್ಟಿನೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಲಿಕ್ಕೆ ಆರಂಭಿಸ್ತಾನೆ. ಹೀಗೆ 1786ರಲ್ಲಿ ತನ್ನ 17ನೇ ವಯಸ್ಸಿನಲ್ಲಿ ಪಿರಂಗಿ ಪಡೆಯ ಸಬ್ ಲೆಫ್ಟಿನೆಂಟ್ ಆಗಿ ನೇಮಕೊಂಡಂತ ಈತ 16ನೇ ಲೂಯಿಯ ಸೈನ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆರಂಭಿಸ್ತಾನೋ. ಆ ಸಂದರ್ಭದಲ್ಲಿ ಆತ ಅತಿ ಕಡಿಮೆ ವೇತನವನ್ನ ಪಡೆದುಕೊಳ್ತಾನೆ. ಹೀಗಾಗಿ ಕಡಿಮೆ ವೇತನವನ್ನ ಪಡೆದುಕೊಳ್ಳುವುದರ ಜೊತೆಗೆ ಆತ ಒಂದ್ ರೀತಿ ಹಸಿದ ಜೀವನವನ್ನ ನಡೆಸಿರ್ತ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂದ್ರ ತಾನು ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸುವಾಗ ತನ್ನ ತಾಯಿಗೆ ಪತ್ರವನ್ನ ಬರೀತಿರ್ತಾನೆ. ಆ ಒಂದು ಪತ್ರದಲ್ಲಿ ತನ್ನ ಹಸಿವಿನ ಕುರಿತಾಗಿ ಯಾವ ರೀತಿಯಾಗಿ ತಿಳಿಸ್ತಿರ್ತಾನಪ್ಪ ಅಂತಂದ್ರ, ಅಮ್ಮ ನಾನು ದಿನಾಲು ಪ್ರತಿದಿನ 3 ಗಂಟೆಗೆ ಒಂದೇ ಒಂದು ಬಾರಿ ಮಾತ್ರ ಊಟವನ್ನ ಮಾಡುತ್ತೇನಂತ ತಿಳಿಸ್ತಿರ್ತಾನೆ.
ಇದರಿಂದ ನಾವೇನ್ ತಿಳ್ಕೊಬಹುದಪ್ಪ ಅಂತಂದ್ರ ಅವನ ಒಂದು ಹಸಿದ ಜೀವನದ ಬಗ್ಗೆ ತಿಳ್ಕೊಬಹುದು. ಹೀಗಾಗಿ ಪ್ರತಿದಿನವೂ 3 ಗಂಟೆಗೆ ಒಂದು ಬಾರಿ ಮಾತ್ರ ಊಟವನ್ನ ಮಾಡ್ತಕ್ಕಂತಹ ಇದೇ ನೆಪೋಲಿಯನ್ ಅತಿ ಕಡಿಮೆ ವೇತನದಲ್ಲಿಯೇ ಕಷ್ಟಪಟ್ಟು ತನ್ನ ಒಂದು ಜೀವನವನ್ನ ನಡೆಸಿರ್ತಾನೋ. ಹೀಗೆ ಇದಾದ ಬಳಿಕ ಏನಕ್ಕಪ್ಪ ಅಂದ್ರೆ ಒಮ್ಮೆ ರಜೆಯ ಮೇಲೆ ತನ್ನ ಹುಟ್ಟೂರಿಗೆ ತೆರಳತಾನೆ. ಕಾರಣ ಏನಪ್ಪಾ ಅಂದ್ರೆ ಆ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸುವಾಗ ಇವನಿಗೆ ರಜೆಯನ್ನ ಕೊಟ್ಟಿರ್ತಾರೆ. ಹೀಗೆ ರಜೆ ನಿಮಿತ್ತವಾಗಿ ತನ್ನ ಹುಟ್ಟೂರಿಗೆ ಬಂದಂತಹ ಈ ನೆಪೋಲಿಯನ್ ಆ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ದೀರ್ಘಕಾಲದ ರಜೆಯನ್ನ ಪಡೆದುಕೋತಾನೆ. ಯಾವ ರೀತಿಪ್ಪ ಅಂತಂದ್ರ ಕೆಲವು ದಿನಗಳ ಕಾಲ ರಜೆಯನ್ನ ಪಡೆದು ಆ ಹುಟ್ಟೂರಿಗೆ ಬಂದಿರ್ತಾನೋ. ಆದ್ರೆ ಅವನ ರಜೆಯ ಅವಧಿ ಮುಗಿದರೂ ಕೂಡ ಆ ಅಜಾಶು ಎಂಬಲ್ಲೇ ಉಳಿದುಕೋತಾನು. ಆ ಸಮಯಕ್ಕೆ ಫ್ರಾನ್ಸಿನ ಸೈನ್ಯ ಇವನನ್ನ ಸೇವೆಯಿಂದ ಏನ್ ಮಾಡ್ತಾರಪ್ಪ ಅಂದ್ರ ತೆಗೆದು ಹಾಕಿ ಬಿಡ್ತಾರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ರಜೆಯ ನಿಮಿತ್ತವಾಗಿ ಹುಟ್ಟೂರಿಗೆ ಬಂದು ದೀರ್ಘಕಾಲದ ರಜೆಯನ್ನ ಪಡೆದಿದ್ದರಿಂದಾಗಿ ನೆಪೋಲಿಯನ್ ತಾನು ಮಾಡ್ತಕ್ಕಂತ ಕೆಲಸವನ್ನು ಸಹ ಕಳೆದುಕೋತಾನೆ. ಹೀಗೆ ತಾನು ಕೆಲಸವನ್ನ ಕಳೆದುಕೊಂಡ ಬಳಿಕ ಇದಾದ ಕೆಲವು ದಿನಗಳ ನಂತರ ಮತ್ತೆ ಪುನಃ ಕೆಲಸಕ್ಕಾಗಿ ಈ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಪ್ಯಾರಿಸ್ಸಿಗೆ ಬರ್ತಾನೆ. ಹೀಗೆ ಆ ಪ್ಯಾರಿಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಉದ್ಯೋಗವನ್ನ ಅರಸುತ್ತಾ ಪ್ಯಾರಿಸ್ಸಿನ ಬೀದಿಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಅಲಿದಾಡಲಿಕ್ಕೆ ಆರಂಭಿಸ್ತಾನೆ. ಹೀಗೆ ಪ್ಯಾರಿಸ್ಸಿನ ಬೀದಿಗಳಲ್ಲಿ ಉದ್ಯೋಗವನ್ನರಸುತ್ತಾ ಒಂದ್ ರೀತಿ ಅಲೆಮಾರಿಯಂತೆ ಅಲೆದಾಡಲಿಕ್ಕೆ ಆರಂಭಿಸಿದಾಗ ಆ ಸಮಯಕ್ಕೆ ಹಸಿವನ್ನ ತಡೆದುಕೊಳ್ಳಲಾಗದೆ ಈ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಕೈಯಲ್ಲಿ ಇರ್ತಕ್ಕಂಥ ಗಡಿಯಾರವನ್ನ ಅಡವಿಡುವ ಮುಖೇನ ಅದರಿಂದ ಬಂದಂತ ಹಣದಿಂದ ಏನ್ ಮಾಡ್ತಾನಪ್ಪ ಅಂದ್ರ ಕೆಳದರ್ಜೆಯ ಹೋಟೆಲ್ಗಳಲ್ಲಿ ಊಟ ಮಾಡುವ ಮುಖೇನ ಹಾಗೂ ಶ್ರೀಮಂತರ ಬಂಗಲೆಗಳಲ್ಲಿ ಮಲಗುವ ಮುಖೇನ ತನ್ನ ಒಂದು ಅಲೆಮಾರಿ ಜೀವನ ನಡೆಸ್ತಾ ಅಂತ ಹೇಳ್ಬೋದು. ಯಾರೀ ಈ ನೆಪೋಲಿಯನ್ ತಾನು ಕೆಲಸವನ್ನ ಕಳೆದುಕೊಂಡು ಪುನಃ ಕೆಲಸವನ್ನ ಹುಡುಕಿಕೊಂಡು ಪ್ಯಾರಿಸ್ಸಿಗೆ ಬಂದಂತ ಸಂದರ್ಭದಲ್ಲಿ ತನ್ನ ಕೈಯಲ್ಲಿರ್ತಕ್ಕಂಥ ಕೈ ಗಡಿಯಾರವನ್ನ ಅಡವಿಟ್ಟು ಅದರಿಂದ ಬಂದಂತ ಹಣದ ಮುಖೇನ ಕೆಳದರ್ಜೆಯ ಹೋಟೆಲ್ಗಳಲ್ಲಿ ಊಟ ಮಾಡುವುದು ಹಾಗೂ ರಾತ್ರಿ ಮಲಗುವ ಸಲುವಾಗಿ ಶ್ರೀಮಂತರ ಬಂಗಲೆಗಳಲ್ಲಿ ಮಲಗುತ್ತಾ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದ್ ರೀತಿ ಅಲೆಮಾರಿ ಜೀವನವನ್ನು ನಡೆಸ್ತಾನು. ಹೀಗೆ ಅಲೆಮಾರಿಯಾಗಿ ಈ ಕಡುಕಷ್ಟದ ಜೀವನವನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರ ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಕಂಡುಬರ್ತಕ್ಕಂತ ಹಲವಾರು ಘಟನೆಗಳನ್ನ ಪ್ರತ್ಯಕ್ಷದರ್ಶಿಯಾಗಿ ನೋಡ್ತಾನಂತ ಹೇಳ್ಬೋದು. ಯಾರೀ ಈ ನೆಪೋಲಿಯನ್. ಕಾರಣ ಫ್ರಾನ್ಸಿನಲ್ಲಿ ಕಂಡುಬರ್ತಕ್ಕಂಥ 16ನೇ ಲೂಯಿ ಮತ್ತು ಮೇರಿ ಅಂಟಾನಿಯೇಟ್ ವಿರುದ್ಧ ಫ್ರಾನ್ಸಿನ ಜನತೆ ಏನ್ ಮಾಡುತ್ತೈತ್ರಿ ಒಂದು ಕ್ರಾಂತಿಯನ್ನ ಆರಂಭಿಸ್ತಾರೆ. ಹೀಗಾಗಿ ಆ ಕ್ರಾಂತಿಯ ಸಂದರ್ಭದಲ್ಲಿನ ಕೆಲವೊಂದಿಷ್ಟು ಘಟನೆಗಳನ್ನ ಈತ ಪ್ರತ್ಯಕ್ಷದರ್ಶಿಯಾಗಿ ನೋಡ್ತಾ ಅಂತ ಹೇಳ್ಬೋದು. ಯಾರೀ ನೆಪೋಲಿಯನ್. ಹೀಗೆ ಫ್ರಾನ್ಸ್ ಕ್ರಾಂತಿಯ ಘಟನೆಗಳನ್ನ ಪ್ರತ್ಯಕ್ಷದರ್ಶಿಯಾಗಿ ನೋಡಿದ ನಂತರ ಅದನಂತರದಲ್ಲಿ ಅಂದ್ರ 1792ರಲ್ಲಿ ಕಾರ್ನಾಟ್ ಎಂಬ ಸೈನ್ಯಾಧಿಕಾರಿಯ ಸಹಾಯದ ಮುಖೇನ ಫ್ರಾನ್ಸಿನ ಕ್ರಾಂತಿಕಾರಿ ಸೈನ್ಯದಲ್ಲಿ ಸೇವೆಗೆ ಸೇರಿಕೋದನ್. ಯಾರೀ ನೆಪೋಲಿಯನ್. ಯಾವಾಗ್ರಿ 1792ರಲ್ಲಿ ಕಾರ್ನಾಟ್ ಎಂಬ ಸೈನ್ಯಾಧಿಕಾರಿಯ ಒಂದು ಸಹಾಯವನ್ನ ಪಡೆದುಕೊಳ್ಳುವ ಮುಖೇನ ಫ್ರಾನ್ಸಿನ ಕ್ರಾಂತಿಕಾರಿ ಸೈನ್ಯದಲ್ಲಿ ಸೇವೆಗೆ ಸೇರಿಕೋತಾನು. ಹೀಗೆ ಸೇವೆಗೆ ಸೇರಿಕೊಂಡು ಅಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭಿಸಿದ ಸಂದರ್ಭದಲ್ಲಿ ತದನಂತರದ ಅವಧಿಯಲ್ಲಿ ಏನಾಗತ್ತಪ್ಪ ಅಂದ್ರ ಅದರ ಮರು ವರ್ಷ 1793ರಲ್ಲಿ ಇಂಗ್ಲೆಂಡಿನ ಹಸ್ತಕ್ಷೇಪವಿದ್ದಂತಹ ಟೌಲಾನ್ ದಂಗೆಯನ್ನು ಅಡಗಿಸ್ತಾನೆ. ಯಾವಾಗ್ರಿ 1793ರಲ್ಲಿ ಆ ಟೌಲಾನ್ ಬಂದರನ್ನ ವಶಪಡಿಸಿಕೊಳ್ಳೋ ಸಲುವಾಗಿ ಇಂಗ್ಲೆಂಡ್ ಹಸ್ತಕ್ಷೇಪ ಮಾಡಿರ್ತದೆ. ಹೀಗಾಗಿ ಆ ಹಸ್ತಕ್ಷೇಪ ಮಾಡ್ತಕ್ಕಂಥ ಇಂಗ್ಲೆಂಡಿನ ವಿರುದ್ಧ ನಡೆದಂತಹ ಆ ಒಂದು ಟೌಲಾನ್ ದಂಗೆಯನ್ನ ಹತ್ತಿಕ್ಕಿ ಆ ಟೌಲಾನ್ ಪುನಃ ಫ್ರಾನ್ಸಿನ ಗಣರಾಜ್ಯಕ್ಕೆ ಸೇರುವಂತೆ ಮಾಡ್ತಾನೆ. ಯಾರೀ ಈ ನೆಪೋಲಿಯನ್. ಹೀಗೆ ಇದರಿಂದ ಸುಪ್ರೀತಗೊಂಡಂತಹ ಸರ್ಕಾರ ಈ ನೆಪೋಲಿಯನ್ ಅನ್ನ ಏನ್ ಮಾಡೋದಪ್ಪ ಅಂತಂದ್ರ ಆ ಫ್ರೆಂಚ್ ಸೇನೆಯಲ್ಲಿ ಬ್ರಿಗೇಡಿಯರ್ ಹುದ್ದೆಗೆ ಬಡ್ತಿ ನೀಡುತ್ತೆ ಅಂತ ಹೇಳ್ಬೋದು. ಯಾರಿಗ್ರಿ? ನೆಪೋಲಿಯನ್ನಿಗೆ. ಕಾರಣ 1793ರಲ್ಲಿ ಈತ ಟೌಲಾನ್ ದಂಗೆಯನ್ನ ಹತ್ತಿಕ್ಕಿದ ಕಾರಣಕ್ಕಾಗಿ ಸಂತೋಷಗೊಂಡಂತಹ ನೆಪೋಲಿಯನ್ ಅನ್ನ ಏನ್ ಮಾಡದಪ್ಪ ಅಂದ್ರ ಫ್ರೆಂಚ್ ಸೇನೆಯಲ್ಲಿ ಬ್ರಿಗೇಡಿಯರ್ ಹುದ್ದೆಗೆ ಬಡ್ತಿ ನೀಡುತ್ತೆ ಅಂತ ಹೇಳ್ಬೋದು. ಹೀಗೆ ಬ್ರಿಗೇಡಿಯರ್ ಹುದ್ದೆಗೆ ಬಡ್ತಿಯನ್ನ ಪಡೆದುಕೊಂಡಂತಹ ಇದೇ ನೆಪೋಲಿಯನ್ ತದನಂತರದ ಅವಧಿಯಲ್ಲಿ ಅಂದ್ರ 1795ರಲ್ಲಿ ಡೈರೆಕ್ಟರಿ ಸರ್ಕಾರಕ್ಕೆ ಗಂಡಾಂತರವಾಗಿ ಕಂಡು ಬಂದಂತಹ
ಪ್ಯಾರಿಸಿನ ದಂಗೆಯನ್ನು ಹತ್ತಿಕ್ತಾನೆ. ಯಾವಾಗ್ರಿ ಆತ ಬ್ರಿಗೇಡಿಯರ್ ಆಗಿ ಬಡ್ತಿಯನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿಯೇ ಆ ಡೈರೆಕ್ಟರಿ ಸರ್ಕಾರದ ವಿರುದ್ಧವಾಗಿ ನಡೆದಂತಹ ಪ್ಯಾರಿಸ್ ದಂಗೆಯನ್ನು ಹತ್ತಿಕ್ತಾನೆ. ಹೀಗೆ ಆ ಪ್ಯಾರಿಸ್ ದಂಗೆಯನ್ನ ಹತ್ತಿಕ್ಕುವ ಮುಖೇನ ಡೈರೆಕ್ಟರಿ ಸರ್ಕಾರವನ್ನ ರಕ್ಷಣೆ ಮಾಡ್ತಾನೆ ರೀ ಈ ನೆಪೋಲಿಯನ್. ಹೀಗೆ ಇದಾದ ಬಳಿಕ ಏನ್ ಮಾಡ್ತಾನಪ್ಪ ಅಂದ್ರೆ ವೆಂಡಿಮಿಯಾರ್ ಅಂತಕ್ಕಂತ ಮತ್ತೊಂದು ದಂಗೆಯನ್ನು ಹತ್ತಿಕ್ತಾನೆ. ಹೀಗೆ ಒಟ್ಟಾರೆಯಾಗಿ ಟೌಲಾನ್ ದಂಗೆ ಆಗಿರ್ಬೋದು, ಪ್ಯಾರಿಸ್ ದಂಗೆ ಆಗಿರ್ಬೋದು, ವೆಂಡಿಮಿಯಾರ್ ದಂಗೆ ಆಗಿರ್ಬೋದು, ಹೀಗೆ ಈ ಎಲ್ಲ ದಂಗೆಗಳನ್ನ ಹತ್ತಿಕ್ಕಿದ ನೆಪೋಲಿಯನ್ನ ಶೌರ್ಯ ಮತ್ತು ಸಾಹಸವನ್ನ ಮೆಚ್ಚಿದ ಡೈರೆಕ್ಟರಿ ಸರ್ಕಾರ ಈ ನೆಪೋಲಿಯನ್ ಅನ್ನ ಏನ್ ಮಾಡದಪ್ಪ ಅಂತಂದ್ರ ಫ್ರೆಂಚ್ ಸೇನೆಯ ಮಹಾದಂಡನಾಯಕನಾಗಿ ನೇಮಕ ಮಾಡುತ್ತೆ. ಯಾವಾಗ್ರಿ 1796 ಹೊತ್ತಿಗೆ. ಹೀಗೆ ಒಟ್ಟಾರೆಯಾಗಿ ಆರಂಭದಲ್ಲಿ ಕೆಳದರ್ಜೆಯ ಸಿಪಾಯಿಯಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಆರಂಭಿಸಿದ ಇದೇ ನೆಪೋಲಿಯನ್ ಬೋನಾಪಾರ್ಟ್ ತನ್ನ ಒಂದು ಸ್ವಸಾಮರ್ಥ್ಯ ಮತ್ತು ದಕ್ಷತೆಯಿಂದ ಒಂದೊಂದೇ ಹುದ್ದೆಗೆ ಬಡ್ತಿಯನ್ನ ಪಡೆದುಕೊಳ್ಳುವ ಮುಖೇನ 1796 ಹೊತ್ತಿಗೆ ಏನಕನಪ್ಪ ಅಂದ್ರ ಫ್ರೆಂಚ್ ಸೇನೆಯ ಮಹಾದಂಡನಾಯಕನಾಗಿ ನೇಮಕವಾಗಿರೋದು. ಹೀಗೆ ಆತ ಮಹಾದಂಡನಾಯಕನಾಗಿ ನೇಮಕಗೊಂಡಂತಹ 2 ದಿನಗಳ ಬಳಿಕ ಅಂದ್ರ 1796 ಮೇ 9ರಂದು ತನಗಿಂತಲೂ 6 ವರ್ಷ ಹಿರಿಯವಳಾದಂತಹ ಜೋಸೆಫೈನ್ ಅಂತಕ್ಕಂತಹ ಶ್ರೀಮಂತ ವಿಧವೆಯನ್ನ ವಿವಾಹವಾಕನ್. ಯಾವಾಗ್ರಿ 1796 ಮೇ 9ರಂದು. ಕಾರಣ ಏನಪ್ಪಾ ಅಂತಂದ್ರ ಈ ನೆಪೋಲಿಯನ್ ಆ ಜೋಸೆಫೈನ್ ಮೇಲೆ ಮೋಹಗೊಂಡಿರ್ತಾನೆ. ಮೋಹಗೊಳ್ಳುವುದು ಅಷ್ಟೇ ಅಲ್ಲದೆ ಆಕೆಯನ್ನ ಬಹಳಷ್ಟು ಪ್ರೀತಿ ಮಾಡ್ತಿರ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈ ಕಾರಣಕ್ಕಾಗಿ ತನಗಿಂತಲೂ 6 ವರ್ಷ ಹಿರಿಯವಳು ಹಾಗೂ ವಿಧವೆಯಾದಂತ ಈ ಜೋಸೆಫೈನ್ ಏನಕನಪ್ಪ ಅಂದ್ರೆ ವಿವಾಹವಾಕನ್. ಹೀಗಾಗಿ ಈ ಸಂದರ್ಭದಲ್ಲಿ ನೆಪೋಲಿಯನ್ ತಾನು ಪ್ರೀತಿಸ್ತಕ್ಕಂತ ಈ ಜೋಸೆಫೈನ್ ಬಗ್ಗೆ ನೋಡೋದಾದ್ರ ಈ ಜೋಸೆಫೈನ್ ಗಂಡನನ್ನ ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಗಿಲೋಟಿನ್ಗೆ ಬಲಿ ಕೊಟ್ಟಿರ್ತಾರೆ. ಹೀಗಾಗಿ ಆ ಗಿಲೋಟಿನ್ಗೆ ಬಲಿಯಾಗಿ ಜೋಸೆಫೈನ್ ಏನ್ ಹೇಳ್ತಾರಪ್ಪ ಅಂದ್ರೆ ತನ್ನ ಗಂಡನನ್ನ ಕಳೆದುಕೊಂಡಿರ್ತಾಳು. ಜೊತೆಗೆ ಈ ಜೋಸೆಫೈನ್ಗೆ 2 ಮಕ್ಕಳು ಇರ್ತಾರೆ ಅಂತ ಹೇಳ್ಬೋದು. ಹೀಗೆ ಇಷ್ಟೆಲ್ಲಾ ಇದ್ದರೂ ಕೂಡ ಜೋಸೆಫೈನ್ ಮೇಲೆ ನೆಪೋಲಿಯನ್ ಹೊಂದಿದ ಅಪಾರ ಪ್ರೀತಿಯಿಂದಾಗಿ ಅವಳೊಬ್ಬಳು ವಿಧವೆ ಎನ್ನುವುದನ್ನು ಸಹ ಗಮನಿಸದೆ ಆಕೆಯನ್ನ ವಿವಾಹವಾಕನ್ ಅಂತ ಹೇಳ್ಬೋದು. ಹೀಗೆ ಆಕೆಯನ್ನ ವಿವಾಹವಾಗಿ ಆಕೆಯನ್ನು ಎಷ್ಟೊಂದು ಪ್ರೀತಿಸ್ತಿರ್ತಾನಪ್ಪ ಅಂತಂದ್ರ ತಾನು ಯುದ್ಧ ರಂಗದಲ್ಲಿ ಇರುವಾಗ ಆ ಜೋಸೆಫೈನ್ಗೆ ನೆಪೋಲಿಯನ್ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಪತ್ರಗಳನ್ನ ಬರಿತಿರ್ತಾನೆ. ಹೀಗಾಗಿ ಆ ಪತ್ರದಲ್ಲಿ ಏನಂತ ತಿಳಿಸ್ತಿರ್ತಾನಪ್ಪ ಅಂತಂದ್ರ ನನ್ನ ಖಡ್ಗ ನನ್ನ ಕೈಯಲ್ಲಿದೆ, ನಾನು ಎಲ್ಲಿ ಬೇಕಾದರೂ ತಲುಪಬಲ್ಲೆ ಅಂತಕ್ಕಂತ ಮಾತುಗಳನ್ನಾಡುವ ಮುಖೇನ ಅವಳ ಮನಸ್ಸಿನ ಮೇಲೆ ಅಗಾಧ ಪರಿಣಾಮ ಬೀರುತ್ತಿರ್ತ ಅಂತ ಹೇಳ್ಬೋದು ಯಾರ್ರೀ ನೆಪೋಲಿಯನ್. ಹೀಗಾಗಿ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೇಖಕರು ಹೇಳ್ತಾರೆ ನೆಪೋಲಿಯನ್ ಜೋಸೆಫೈನ್ಳನ್ನ ಪ್ರೀತಿಸಿದಷ್ಟು ಮತ್ಯಾವ ಸ್ತ್ರೀಯನ್ನು ಪ್ರೀತಿಸಲಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇದರಿಂದ ನಾವೇನ್ ತಿಳ್ಕೊಬಹುದ್ರಿ, ನೆಪೋಲಿಯನ್ ಜೋಸೆಫೈನ್ಳ ಮೇಲೆ ಎಷ್ಟೊಂದು ಮೋಹಗೊಂಡಿದ್ದ ಹಾಗೂ ಅವಳನ್ನ ಎಷ್ಟೊಂದು ಪ್ರೀತಿಸಿದ್ದ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ 1796ರಲ್ಲಿ ಫ್ರೆಂಚ್ ಸೇನೆಯ ದಂಡನಾಯಕನಾಗುವುದರ ಜೊತೆಗೆ ಹಾಗೂ ವೈವಾಹಿಕ ಜೀವನವನ್ನ ನಡೆಸುವ ಸಂದರ್ಭದಲ್ಲಿಯೇ ಈ ಸಮಯಕ್ಕೆ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರ 2 ಪ್ರಮುಖ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಆ 2 ಪ್ರಮುಖ ದಂಡಯಾತ್ರೆ ಯಾವಪ್ಪ ಅಂತಂದ್ರ ಒಂದು ಇಟಲಿಯ ದಂಡಯಾತ್ರೆ, ಇನ್ನೊಂದು ಈಜಿಪ್ತಿನ ದಂಡಯಾತ್ರೆ. ಹೀಗೆ ಈ 2 ದಂಡಯಾತ್ರೆಗಳು ನೆಪೋಲಿಯನ್ನ ಜೀವನದಲ್ಲಿ ಎಷ್ಟು ಪ್ರಮುಖಪ್ಪ ಅಂತಂದ್ರ ನೆಪೋಲಿಯನ್ ತಾನು ಹೊಂದಿರತಕ್ಕಂತ ಶೌರ್ಯ ಮತ್ತು ಸಾಹಸವನ್ನ ಹಾಗೂ ಆತನಲ್ಲಿ ಕಂಡು ಬರತಕ್ಕಂತ ಸೈನಿಕ ಪ್ರತಿಭೆಯನ್ನ ಇಡೀ ಫ್ರಾನ್ಸಿನ ಜನತೆಗೆ ಪರಿಚಯಿಸಿಕೊಳ್ಳಲಿಕ್ಕೆ ಒಂದು ಮಹಾನ್ ವೇದಿಕೆಯನ್ನ ಸಿದ್ಧಪಡಿಸಿದ ಅಂತ ಹೇಳ್ಬೋದು. ಯಾವ್ರಿ ಈ ಇಟಲಿಯ ದಂಡಯಾತ್ರೆ ಮತ್ತು ಈಜಿಪ್ತಿನ ದಂಡಯಾತ್ರೆ. ಕಾರಣ ಏನಪ್ಪಾ ಅಂತಂದ್ರ ದಂಡ ನಾಯಕನಾಗಿರ್ತಕ್ಕಂತ ಇದೇ ನೆಪೋಲಿಯನ್ ಈ ದಂಡಯಾತ್ರೆಗಳ ತರುವಾಯ ಫ್ರಾನ್ಸಿನ ಮೊದಲ ಕಾನ್ಸುಲ್ ಆಗಿ ನೇಮಕವಾದನು. ಮೊದಲ ಕಾನ್ಸುಲ್ ಆಗಿ ನೇಮಕವಾದ ಅಷ್ಟೇ ಅಲ್ಲದೆ ಫ್ರಾನ್ಸಿನಲ್ಲಿ ತನ್ನ ಒಂದು ಏಕ ಚಕ್ರಾಧಿಪತ್ಯವನ್ನ ಆರಂಭಿಸಿದೆ ಅಂತ ಹೇಳ್ಬೋದು. ಹೀಗೆ ಈ ಹಿನ್ನೆಲೆಯಲ್ಲಿ ಈ 2 ದಂಡಯಾತ್ರೆಗಳ ಬಗ್ಗೆ ನೋಡೋದಾದ್ರೆ ಆರಂಭದಲ್ಲಿ ಕಂಡು ಬರ್ತಕ್ಕಂಥ ಒಂದು ದಂಡಯಾತ್ರೆ ಯಾವಪ್ಪ ಅಂದ್ರೆ ಇಟಲಿಯ ದಂಡಯಾತ್ರೆ. ಈ ಇಟಲಿಯ ದಂಡಯಾತ್ರೆ ಅಂತ ಬಂದಾಗ 1796ರ ಏಪ್ರಿಲ್ ತಿಂಗಳಿನಿಂದ 1797ರ ಏಪ್ರಿಲ್ ವರೆಗೆ ಸರಿಸುಮಾರು 12 ತಿಂಗಳುಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಇಟಲಿಯ ದಂಡಯಾತ್ರೆನ ಕೈಗೊಳ್ಳುತ್ತೆ. ಹಾಗಾದ್ರೆ 1796ರಲ್ಲಿ
ಡೈರೆಕ್ಟರಿ ಸರ್ಕಾರ ಈ ಇಟಲಿ ದಂಡಯಾತ್ರೆನ ಕೈಗೊಳ್ಳತಕ್ಕಂಥ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರ, ಮೊದಲ ಉದ್ದೇಶ ಅಂತ ಬಂದಾಗ ಸಾರ್ಡಿನಿಯಾ ಮತ್ತು ಆಸ್ಟ್ರಿಯಾವನ್ನ ಹತ್ತಿಕ್ಕುವುದು. ಎರಡನೇ ಉದ್ದೇಶ ಅಂತ ಬಂದಾಗ ಇಟಲಿಯಲ್ಲಿ ಆಸ್ಟ್ರಿಯನ್ನರ ಪ್ರಭಾವವನ್ನ ತಡೆಗಟ್ಟುವುದು. ಹೀಗೆ ಎರಡು ಮುಖ್ಯ ಉದ್ದೇಶಗಳನ್ನಿಟ್ಟುಕೊಂಡು ಏನಕ್ಕಪ್ಪ ಅಂತಂದ್ರ ಡೈರೆಕ್ಟರಿ ಸರ್ಕಾರ 1796ರಲ್ಲಿ ನೆಪೋಲಿಯನ್ನನ್ನ ಇಟಲಿಯ ದಂಡಯಾತ್ರೆ ಕಳಿಸಂತ ಹೇಳ್ಬೋದು. ಹಾಗಾದ್ರ ಈ ಡೈರೆಕ್ಟರಿ ಸರ್ಕಾರ ಕೈಗೊಂಡಂತಹ ಈ ಇಟಲಿಯ ದಂಡಯಾತ್ರೆ ನೆಪೋಲಿಯನ್ನ ಜೀವನದಲ್ಲಿ ಎಷ್ಟೊಂದು ಪ್ರಾಮುಖ್ಯತೆಯನ್ನು ತಂದು ಕೊಟ್ಟಿತ್ತಪ್ಪ ಅಂತಂದ್ರೆ, ನೆಪೋಲಿಯನ್ ತಾನು ಹೊಂದಿರತಕ್ಕಂತ ದೈತ್ಯ ಸೈನಿಕ ಪ್ರತಿಭೆ ಹಾಗೂ ಧೈರ್ಯ ಮತ್ತು ಶೌರ್ಯಗಳನ್ನ ಮೆರೆಯಲಿಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿತ್ತು ಅಂತ ಹೇಳ್ಬೋದು. ಯಾವ್ದ್ರಿ? ಈ ಇಟಲಿಯ ದಂಡಯಾತ್ರೆ. ಕಾರಣ ಏನಪ್ಪಾ ಅಂತಂದ್ರ, ಆತ ಫ್ರಾನ್ಸಿನ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸುವಾಗ ಫ್ರಾನ್ಸಿನ ಸೈನ್ಯ ನೆಪೋಲಿಯನ್ನ ಬಗ್ಗೆ ಏನಾಗಿರುತ್ತಪ್ಪ ಅಂದ್ರ ಒಂದ್ ರೀತಿ ಕೀಳರಿಮೆಯನ್ನು ಹೊಂದಿರುತ್ತೆ. ಯಾಕೆ ಕೀಳರಿಮೆಯನ್ನು ಹೊಂದಿರ್ತೈತಪ್ಪ ಅಂದ್ರ, ನೆಪೋಲಿಯನ್ನ ಒಂದು ವ್ಯಕ್ತಿತ್ವ ಅಂತ ಬಂದಾಗ ಆತ ನೋಡಲಿಕ್ಕೆ ಬಡುಕಲು ದೇಹವನ್ನ ಹೊಂದಿರ್ತಾನೆ. ಬಡುಕಲು ದೇಹವನ್ನು ಹೊಂದುವುದು ಅಷ್ಟೇ ಅಲ್ಲದೆ ಚಿಕ್ಕವರಂತೆ ಹಾಗೂ ರೋಗಗ್ರಸ್ತನಂತೆ ಕಾಣ್ತಿರ್ತಾನೆ. ಯಾರ್ರೀ? ಈ ನೆಪೋಲಿಯನ್. ಹೀಗಾಗಿ ನೆಪೋಲಿಯನ್ ಅನ್ನೋ ಒಂದು ವ್ಯಕ್ತಿತ್ವದಲ್ಲಿ ಕಂಡು ಬರ್ತಕ್ಕಂತಹ ಆ ಒಂದು ಲಕ್ಷಣಗಳನ್ನ ಆಧರಿಸಿ ಫ್ರಾನ್ಸಿನ ಸೈನ್ಯ ನೆಪೋಲಿಯನ್ ಬಗ್ಗೆ ಏನಾಗಿರತ್ರಿ, ಒಂದ್ ರೀತಿ ಕೀಳರಿಮೆಯನ್ನು ಹೊಂದಿರುತ್ತೆ. ಹೀಗಾಗಿ ಈ ಕೀಳರಿಮೆಯನ್ನ ತೆಗೆದು ಹಾಕಿ ತನ್ನಲ್ಲಿರ್ತಕ್ಕಂಥ ಶೌರ್ಯ ಮತ್ತು ಸಾಹಸಗಳನ್ನ ಪ್ರದರ್ಶಿಸಲಿಕ್ಕೆ ಈ ಇಟಲಿಯ ದಂಡಯಾತ್ರೆ ಒಂದು ಮಹಾನ್ ವೇದಿಕೆಯನ್ನ ಕಲ್ಪಿಸಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಪ್ರಾಮುಖ್ಯತೆಯ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಇಟಲಿಯ ದಂಡಯಾತ್ರೆಯನ್ನು ನೋಡುವುದಾದ್ರ ಆರಂಭದಲ್ಲಿ ಡೈರೆಕ್ಟರಿ ಸರ್ಕಾರ ಏನ್ ಮಾಡದಪ್ಪ ಅಂತಂದ್ರ ಅಖಂಡ ಫ್ರೆಂಚ್ ಸೈನ್ಯವನ್ನ 2 ಭಾಗಗಳಾಗಿ ಮಾರ್ಪಡಿಸ್ತಿ. ಅದರಲ್ಲಿ ಒಂದು ಪಡೆಯ ನಾಯಕತ್ವವನ್ನ ನೆಪೋಲಿಯನ್ಗೆ, ಮತ್ತೊಂದು ಪಡೆಯ ನಾಯಕತ್ವವನ್ನ ಮೊರಿಯೋ ಮತ್ತು ಜೋರ್ಡಾನರಿಗೆ ವಹಿಸಿಕೊಡುತ್ತಿ. ಅದರಲ್ಲಿ ನೆಪೋಲಿಯನ್ನಿಗೆ ಇಟಲಿಯಲ್ಲಿ ಕಂಡು ಬರತಕ್ಕಂತ ಆಸ್ಟ್ರಿಯನ್ನರ ಪ್ರದೇಶಗಳನ್ನ ಆಕ್ರಮಿಸತೆ ಸೂಚನೆ ಮಾಡೋದು. ಯಾರಿಗ್ರಿ? ನೆಪೋಲಿಯನ್. ಇನ್ನು ಮತ್ತೊಂದು ಪಡೆಯ ನೇತೃತ್ವದಲ್ಲಿ ಅಂದ್ರೆ ಮೊರಿಯೋ ಮತ್ತು ಜೋರ್ಡಾನರ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂತ ಆ ಸೈನಿಕ ಪಡೆ ಏನ್ ಮಾಡಬೇಕಪ್ಪ ಅಂತಂದ್ರ ಆಸ್ಟ್ರಿಯಾದ ವಿಯೆನ್ನಾವನ್ನ ಆಕ್ರಮಿಸಬೇಕು. ಹೀಗೆ ಒಟ್ಟಾರೆಯಾಗಿ ಅಖಂಡ ಸೈನಿಕ ಪಡೆಯನ್ನ 2 ಭಾಗಗಳಾಗಿ ಮಾರ್ಪಡಿಸಿ ಒಂದು ಭಾಗದ ನೇತೃತ್ವವನ್ನ ನೆಪೋಲಿಯನ್ ಕೊಡ್ತತಿ, ಮತ್ತೊಂದು ಭಾಗದ ಸೈನ್ಯವನ್ನ ನೇತೃತ್ವವನ್ನ ಮೊರಿಯೋ ಮತ್ತು ಜೋರ್ಡಾನರಿಗೆ ಕೊಡ್ತತಿ. ಹೀಗೆ ಒಟ್ಟಾರೆಯಾಗಿ ನೆಪೋಲಿಯನ್ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಸೈನಿಕ ಪಡೆ ಏನಾಕತ್ತಪ್ಪ ಅಂತಂದ್ರೆ ಎಲ್ಲ ಸೈನ್ಯವನ್ನ ಕರೆದುಕೊಂಡು ಈ ಒಂದು ಆಸ್ಟ್ರಿಯಾದ ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ಆಸ್ಟ್ರಿಯಾದ ಮೇಲೆ ದಾಳಿಯನ್ನು ಯಾಕೆ ಕೈಗೊಳ್ತಾನಪ್ಪ ಅಂತಂದ್ರ ಇಟಲಿಗೆ ಸಂಬಂಧಿಸಿದ ಪ್ರದೇಶಗಳಾದಂತಹ ಲ್ಯಾಂಬೋಡಿ ಮತ್ತು ವೆನಿಷಿಯಾ. ಯಾವ್ರಿ? ಲ್ಯಾಂಬೋಡಿ ಮತ್ತು ವೆನಿಷಿಯಾ ಈ 2 ಪ್ರಾಂತ್ಯಗಳ ಮೇಲೆ ಆಸ್ಟ್ರಿಯನ್ನರು ಏನ್ ಮಾಡಿರ್ತಾರ್ರಿ, ಒಡೆತನವನ್ನ ಹೊಂದಿರ್ತಾರೆ. ಆ 2 ಪ್ರದೇಶಗಳು ಮೂಲತಃ ಇಟಲಿಯವರು ಒಡೆತನ ಹೊಂದಿರೋದ ಬದಲಾಗಿ ಬೇರೆಯವರು ಅಂದ್ರೆ ಆಸ್ಟ್ರಿಯನ್ನರು ಏನ್ ಮಾಡಿರ್ತಾರ್ರಿ, ಆ 2 ಪ್ರದೇಶಗಳ ಮೇಲೆ ಒಡೆತನವನ್ನ ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಇಟಲಿಯ ಅನೇಕ ರಾಜ್ಯಗಳಲ್ಲಿ ಹ್ಯಾಬ್ಸ್ಬರ್ಗ್ ಮನೆತನದವರು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಪದೇ ಪದೇ ಹಸ್ತಕ್ಷೇಪವನ್ನು ಮಾಡ್ತಿರ್ತಾರೆ. ಹೀಗಾಗಿ ಈ ಒಂದು ಮುಖ್ಯ ಹಿನ್ನೆಲೆಯಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಸುಮಾರು 50,000 ಸೈನ್ಯದೊಂದಿಗೆ ಹೊರಟು ಆಲ್ಫೇನ್ ಪರ್ವತಗಳನ್ನ ದಾಟಿ ಸಾರ್ಡಿನಿಯಾ ಮತ್ತು ಆಸ್ಟ್ರಿಯಾಗಳ ಮೇಲೆ ದಾಳಿಯನ್ನ ಕೈಗೊಳ್ತಾ ಅಂತ ಹೇಳ್ಬೋದು. ಹೀಗೆ ಈ ಸಂದರ್ಭದಲ್ಲಿ ನೆಪೋಲಿಯನ್ನಿಗೆ ವಿರುದ್ಧವಾಗಿ ಸಾರ್ಡಿನಿಯಾ ಮತ್ತು ಆಸ್ಟ್ರಿಯಾ ಇವೆರಡೂ ಏನ್ ಮಾಡಿರ್ತಾವಪ್ಪ ಅಂದ್ರ ಸುಮಾರು 7 ಲಕ್ಷ ಸಂಯುಕ್ತ ಸೈನ್ಯವನ್ನು ನಿರ್ಮಾಣ ಮಾಡಿಕೊಂಡಿರ್ತಾವ. ಯಾರ ವಿರುದ್ಧವಾಗಿ? ನೆಪೋಲಿಯನ್ನ ವಿರುದ್ಧವಾಗಿ. ಹೀಗೆ ಸುಮಾರು 50,000 ಸೈನ್ಯದ ನೇತೃತ್ವದಲ್ಲಿ ನೆಪೋಲಿಯನ್, ಮತ್ತೊಂದು ಕಡೆ ನೆಪೋಲಿಯನ್ನಿಗೆ ವಿರುದ್ಧವಾಗಿ ಸಂಯುಕ್ತ ಸೈನ್ಯ. ಯಾವ ಸಂಯುಕ್ತ ಸೈನ್ಯ ರೀ? ಸಾರ್ಡಿನಿಯಾ ಮತ್ತು ಆಸ್ಟ್ರಿಯಾ ನೇತೃತ್ವದ ಸುಮಾರು 7 ಲಕ್ಷ ಬೃಹತ್ ಸೈನ್ಯವನ್ನ ಕೇವಲ 50,000 ಸೈನ್ಯವನ್ನ ಹೊಂದಿರತಕ್ಕಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಮಾಂಡವಿ ಎಂಬಲ್ಲಿ ನಡೆದಂತಹ ಕದನದಲ್ಲಿ, ಯಾವ ಕದನ ರೀ? ಮಾಂಡವಿ ಎಂಬಲ್ಲಿ ನಡೆದಂತಹ ಕದನದಲ್ಲಿ ಆಸ್ಟ್ರಿಯಾ ಮತ್ತು ಸಾರ್ಡಿನಿಯಾ ನೇತೃತ್ವದ ಸಂಯುಕ್ತ ಸೈನ್ಯವನ್ನ ಸೋಲಿಸ್ತಾನೆ. ಹೀಗೆ ಸೋತಿರ್ತಕ್ಕಂತಹ ಸಾರ್ಡಿನಿಯಾ ಏನ್ ಮಾಡದಪ್ಪ ಅಂದ್ರ ನೆಪೋಲಿಯನ್ನೊಂದಿಗೆ ಯುದ್ಧವನ್ನ ಮುಂದುವರಿಸೋದರ ಬದಲಾಗಿ ಅವನೊಂದಿಗೆ ಶಾಂತಿ ಒಪ್ಪಂದವನ್ನ ಬಯಸುತ್ತೆ. ಹೀಗೆ ಆ ಶಾಂತಿ ಒಪ್ಪಂದದ ಪ್ರತಿಯಾಗಿ ಸಾರ್ಡಿನಿಯಾ ತನ್ನ ವಶದಲ್ಲಿ ಇರತಕ್ಕಂತಹ ನೀಸ್ ಮತ್ತು ಸವಾಯ್ ಪ್ರದೇಶಗಳನ್ನ, ಯಾವ ಪ್ರದೇಶಗಳನ್ರಿ? ನೀಸ್ ಮತ್ತು ಸವಾಯ್ ಪ್ರದೇಶಗಳನ್ನ
ಫ್ರಾನ್ಸಿಗೆ ಬಿಟ್ಟು ಕೊಡ್ತೈತಿ ಅಂತ ಹೇಳ್ಬೋದು. ತದನಂತರದ ಅವಧಿಯಲ್ಲಿ ಇಷ್ಟಕ್ಕೆ ಸುಮ್ಮನಾಗದೇ ಇರತಕ್ಕಂತ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಯುದ್ಧವನ್ನ ಮುಂದುವರಿಸಿ ಸುಮಾರು 350 ಅಡಿಯ ಉದ್ದದ ಲೂದಿ ಸೇತುವೆಯನ್ನ ದಾಟಿ, ಯಾವ ಸೇತುವೆನ್ರಿ, ಲೂದಿ ಸೇತುವೆಯನ್ನ ದಾಟಿ ಆಸ್ಟ್ರಿಯಾದ ಮೇಲೆ ದಾಳಿಯನ್ನು ಮಾಡ್ಲಿಕ್ಕೆ ಬರ್ತಾನೆ. ಹೀಗೆ ಆಸ್ಟ್ರಿಯಾದ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನೆಪೋಲಿಯನ್ನ ಸೈನ್ಯ ಮತ್ತು ಆಸ್ಟ್ರಿಯನ್ನರ ಸೈನ್ಯ, ಹೀಗೆ ಈ ಎರಡು ಸೈನ್ಯದ ಮಧ್ಯೆ ಏನಾಕೈತಪ್ಪ ಅಂತಂದ್ರ ಮಾಂಟುವಾ ಎಂಬಲ್ಲಿ ಮತ್ತೊಂದು ಕದನ ನಡೆದೈತಿ. ಯಾವಲ್ರಿ, ಮಾಂಟುವಾ. ಈ ಮುಂಚೆ ನಡೆದಿದ್ದಾವ್ರಿ ಮಾಂಡವಿ ಕದನ. ಮಾಂಡವಿ ಕದನದಲ್ಲಿ ಜಂಟಿ ಸೈನ್ಯವನ್ನ ಅಥವಾ ಸಂಯುಕ್ತ ಸೈನ್ಯವನ್ನ ಸೋಲಿಸಿದ. ತದನಂತರದಲ್ಲಿ ಆಸ್ಟ್ರಿಯಾವನ್ನ ಸದೆಬಡಿಯುವ ಸಲುವಾಗಿ ಸುಮಾರು 350 ಅಡಿ ಉದ್ದದ ಲೂದಿ ಸೇತುವೆಯನ್ನ ದಾಟಿ ಆಸ್ಟ್ರಿಯನ್ನರ ಮೇಲೆ ದಾಳಿ ಮಾಡ್ತಾನು. ಹೀಗೆ ಆ ದಾಳಿಯ ಸಂದರ್ಭದಲ್ಲಿ ನೆಪೋಲಿಯನ್ನ ಸೈನ್ಯ ಮತ್ತು ಆಸ್ಟ್ರಿಯನ್ನರ ಸೈನ್ಯದ ಮಧ್ಯೆ ಮಾಂಟವಿ ಎಂಬಲ್ಲಿ ಒಂದು ಕದನ ನಡೆಯುತ್ತೆ. ಹೀಗೆ ಆ ಮಾಂಟವಿ ಕದನದಲ್ಲಿ ಆಸ್ಟ್ರಿಯನ್ನರನ್ನ ಪುನಃ ಸೋಲಿಸ್ತಾನೆ. ಯಾರ್ರಿ, ನೆಪೋಲಿಯನ್. ಅಷ್ಟೇ ಅಲ್ಲದೆ ಈ ಮಾಂಟವಿ ಕದನದಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಒಂದು ಅಪ್ರತಿಮ ಶೌರ್ಯ ಮತ್ತು ಸಾಹಸವನ್ನ ಮೆರಿತಾನೆ ಅಂತ ಹೇಳ್ಬೋದು. ಹೀಗೆ ಆ ಮಾಂಟವಿ ಕದನದಲ್ಲಿ ಕಂಡು ಬರ್ತಕ್ಕಂತ ಅವನ ಶೌರ್ಯ ಮತ್ತು ಸಾಹಸವನ್ನ ಮೆಚ್ಚಿದ ಅವನ ಸೈನ್ಯ ಏನ್ ಮಾಡದಪ್ಪ ಅಂತಂದ್ರ ನೆಪೋಲಿಯನ್ನನ್ನ ಆರಾಧಿಸಲಿಕ್ಕೆ ಆರಂಭಿಸಿತು. ಆರಾಧಿಸುವುದು ಅಷ್ಟೇ ಅಲ್ಲದೆ ಆ ಸಮಯಕ್ಕೆ ಪ್ರೀತಿಯಿಂದ ನೆಪೋಲಿಯನ್ನನ್ನ ಪುಟ್ಟ ದಂಡನಾಯಕ ಅಥವಾ ಲಿಟಲ್ ಕಾರ್ಪೊರಲ್ ಅಂತ ಸಂಬೋಧಿಸಲಿಕ್ಕೆ ಆರಂಭಿಸಿತು. ಯಾವ್ದ್ರಿ, ನೆಪೋಲಿಯನ್ನ ಎಲ್ಲ ಸೈನ್ಯ. ಕಾರಣ ಆ ಒಂದು ಮಾಂಟವಿ ಕದನದಲ್ಲಿ ಆಸ್ಟ್ರಿಯನ್ನರನ್ನ ಸದೆ ಬಡಿಯುವಾಗ ನೆಪೋಲಿಯನ್ ತೋರಿರತಕ್ಕಂತ ಶೌರ್ಯ ಮತ್ತು ಸಾಹಸದ ಪ್ರದರ್ಶನದಿಂದಾಗಿ ಅದರಿಂದ ಪ್ರಭಾವಿತಗೊಂಡಂತಹ ಅವನ ಎಲ್ಲ ಸೈನ್ಯ ಅವನನ್ನ ಆರಾಧಿಸುವುದರ ಜೊತೆಗೆ ಅವನಿಗೆ ಪುಟ್ಟ ದಂಡನಾಯಕ ಅಥವಾ ಲಿಟಲ್ ಕಾರ್ಪೊರಲ್ ಅಂತೆ ಸಂಬೋಧಿಸಲಿಕ್ಕೆ ಆರಂಭಿಸುತ್ತೆ. ಹೀಗೆ ಮಾಂಟವಿ ಕದನದಲ್ಲಿ ಸೋತಿರ್ತಕ್ಕಂಥ ಆಸ್ಟ್ರಿಯಾ ಸುಮ್ಮನೆರದೆ ಪುನಃ ಮತ್ತೊಮ್ಮೆ ನೆಪೋಲಿಯನ್ನೊಂದಿಗೆ ಯುದ್ಧಕ್ಕೆ ಬರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಮಾಂಟವಿ ಕದನದ ನಂತರ ರಿವೋಲಿ ಎಂಬಲ್ಲಿ ನಡೆದ ಕದನದಲ್ಲಿ, ಯಾವಲ್ರಿ, ರಿವೋಲಿ ಎಂಬಲ್ಲಿ ನಡೆದ ಒಂದು ಕದನದಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಆಸ್ಟ್ರಿಯಾವನ್ನ ಪುನಃ ಸೋಲಿಸ್ತಾನೆ. ಹೀಗೆ ಆಸ್ಟ್ರಿಯಾವನ್ನ ಸೋಲಿಸುವುದು ಅಷ್ಟೇ ಅಲ್ಲದೆ ಆಸ್ಟ್ರಿಯಾದ ಸೈನಿಕರು ರಕ್ಷಣೆ ಪಡೆದಂತಹ ಆ ಮಾಂಟವಿ ಕೋಟೆಯನ್ನು ವಶಪಡಿಸಿಕೋತಾನೆ. ಯಾವ ಕೋಟೆಯನ್ರಿ, ಮಾಂಟವಿ ಕೋಟೆಯನ್ನು ವಶಪಡಿಸಿಕೋತಾನು. ನಂತರ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಸುಮಾರು 100 ಮೈಲಿ ದೂರದಲ್ಲಿ ಕಂಡು ಬರ್ತಕ್ಕಂಥ ಲಿಯೋಬೆನ್ ಎಂಬ ಚಿಕ್ಕ ನಗರವನ್ನ ಪ್ರವೇಶ ಮಾಡ್ತಾನೆ. ಯಾರ್ರಿ, ನೆಪೋಲಿಯನ್. ಮಾಂಟವಿ ಕೋಟೆಯನ್ನ ವಶಪಡಿಸಿಕೊಂಡ ನಂತರ ಸುಮಾರು 100 ಮೈಲಿಯ ಒಂದು ಪ್ರಯಾಣವನ್ನ ಕೈಗೊಂಡು ಲಿಯೋಬೆನ್ ಎಂಬ ಚಿಕ್ಕ ನಗರವನ್ನ ಪ್ರವೇಶ ಮಾಡ್ತಾನು. ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಆಸ್ಟ್ರಿಯಾ ಏನ್ ಮಾಡತ್ತಪ್ಪ ಅಂತಂದ್ರ ನೆಪೋಲಿಯನ್ನೊಂದಿಗೆ ಯುದ್ಧವನ್ನ ಮುಂದುವರಿಸುವುದರ ಬದಲಾಗಿ ನೆಪೋಲಿಯನ್ನೊಂದಿಗೆ ಏನಾಕತ್ತಪ್ಪ ಅಂದ್ರ ಶಾಂತಿ ಒಪ್ಪಂದಕ್ಕೆ ಮುಂದಾಕತ್ತೆ ಅಂತ ಹೇಳ್ಬೋದು. ಹೀಗೆ ಆ ಲಿಯೋಬೆನ್ ನಗರವನ್ನ ತಲುಪಿದ ಸಂದರ್ಭದಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಆಸ್ಟ್ರಿಯಾದೊಂದಿಗೆ 1797 ಅಕ್ಟೋಬರ್ 7ರಂದು ಕ್ಯಾಂಪೋ ಫೋರ್ಮಿಯಾ ಎಂಬ ಒಪ್ಪಂದವನ್ನ ಮಾಡಿಕೋತಾನೆ. ಯಾರೊಂದಿಗೆ ರೀ, ಆಸ್ಟ್ರಿಯಾದೊಂದಿಗೆ. ಹೀಗಾಗಿ ನೆಪೋಲಿಯನ್ ಮತ್ತು ಆಸ್ಟ್ರಿಯಾದ ಮಧ್ಯೆ 1797 ಅಕ್ಟೋಬರ್ 7ರಂದು ಏನಾಕತ್ತಪ್ಪ ಅಂದ್ರ ಕ್ಯಾಂಪೋ ಫೋರ್ಮಿಯಾ ಎಂಬ ಒಪ್ಪಂದ ಏರ್ಪಡತಿ. ಆ ಒಪ್ಪಂದದ ಪ್ರಕಾರವಾಗಿ ಆಸ್ಟ್ರಿಯಾ ಏನ್ ಮಾಡದಪ್ಪ ಅಂತಂದ್ರ ಫ್ರಾನ್ಸಿಗೆ ಬೆಲ್ಜಿಯಂ ಮತ್ತು ರೈನ್ ಪ್ರದೇಶಗಳನ್ನ ಬಿಟ್ಟು ಕೊಡತ್ತೆ. ಯಾವ ಪ್ರದೇಶಗಳನ್ರಿ, ಬೆಲ್ಜಿಯಂ ಮತ್ತು ರೈನ್ ಪ್ರದೇಶಗಳನ್ನ. ಯಾವ ಒಪ್ಪಂದದ ಪ್ರಕಾರವಾಗಿ, ಕ್ಯಾಂಪೋ ಫೋರ್ಮಿಯಾ ಎಂಬ ಒಪ್ಪಂದದ ಪ್ರಕಾರವಾಗಿ ಸೋತು ಸುಣ್ಣಗಾದಂತಹ ಆಸ್ಟ್ರಿಯಾ ತನ್ನ ವಶದಲ್ಲಿರ್ತಕ್ಕಂಥ ಬೆಲ್ಜಿಯಂ ಮತ್ತು ರೈನ್ ಪ್ರದೇಶಗಳನ್ನ ಫ್ರಾನ್ಸ್ಗೆ ಬಿಟ್ಟು ಕೊಡ್ತದೆ ಅಂತ ಹೇಳ್ಬೋದು. ತದನಂತರದಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಲೊಂಬಾರ್ಡಿ ಮತ್ತು ಜಿನಿವಾ ಪ್ರದೇಶಗಳನ್ನ, ಯಾವ ಪ್ರದೇಶಗಳನ್ರಿ, ಲೊಂಬಾರ್ಡಿ ಮತ್ತು ಜಿನಿವಾ ಪ್ರದೇಶಗಳನ್ನ ಲೈಗೋರಿಯನ್ ಗಣರಾಜ್ಯವಾಗಿ ಮಾರ್ಪಡಿಸ್ತಾನೆ. ಯಾರ್ರಿ, ಇದೇ ನೆಪೋಲಿಯನ್. ಯಾವ ಒಪ್ಪಂದದ ನಂತರ, ಕ್ಯಾಂಪೋ ಫೋರ್ಮಿಯಾ ಒಪ್ಪಂದದ ನಂತರ ಲೊಂಬಾರ್ಡಿ ಮತ್ತು ಜಿನಿವಾಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಲೈಗೋರಿಯನ್ ಸಾಮ್ರಾಜ್ಯವಾಗಿ ಮಾರ್ಪಡಿಸ್ತಾನು. ತದನಂತರದಲ್ಲಿ ಉತ್ತರ ಇಟಲಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಿಸಲ್ ಪೈನ್ ಎಂಬ ಹೊಸ ಗಣರಾಜ್ಯವನ್ನ ಸ್ಥಾಪಿಸ್ತಾನೆ ಅಂತ ಹೇಳ್ಬೋದು. ಯಾರ್ರಿ, ಈ ನೆಪೋಲಿಯನ್. ಹೀಗೆ ಒಟ್ಟಾರೆಯಾಗಿ 1796ರಿಂದ 1797ರ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಇಟಲಿಯ ದಂಡಯಾತ್ರೆ ಇದು ಕೇವಲ ಡೈರೆಕ್ಟರಿ ಸರ್ಕಾರಕ್ಕೆ ಮಾತ್ರ ಸಂಬಂಧಿಸಿದೆ.
ನೆಪೋಲಿಯನ್ ತಾನು ಹೊಂದಿರತಕ್ಕಂತ ಒಂದು ಸೈನಿಕ ಪ್ರತಿಭೆಯನ್ನ ಮೆರೆಯಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನ ಸೃಷ್ಟಿ ಮಾಡಿತು ಅಂತ ಹೇಳ್ಬೋದು. ಜೊತೆಗೆ ಇದೇ ಇಟಲಿ ದಂಡಯಾತ್ರೆಯ ಕುರಿತಾಗಿ ಗ್ರಾಂಟ್ ಮತ್ತು ಟೆಂಪರ್ಲಿ ಅವರು ಏನಂತ ಅಭಿಪ್ರಾಯ ಪಡ್ತಾರಪ್ಪ ಅಂತಂದ್ರ, ನೆಪೋಲಿಯನ್ ಕೈಗೊಂಡಂತಹ ಎಲ್ಲ ದಂಡಯಾತ್ರೆಗಳಲ್ಲಿಯೇ ಇದು ಅತ್ಯಂತ ಪ್ರಮುಖವಾಗಿದೆ. ಕಾರಣವೆಂದರೆ ಇದು ಮೊದಲ ಬಾರಿಗೆ ನೆಪೋಲಿಯನ್ ಹೊಂದಿದ ಧೈರ್ಯ ಮತ್ತು ಪ್ರತಿಭೆಗಳನ್ನು ಹಾಗೂ ಅವನ ಕಾರ್ಯವೈಖರಿಗಳನ್ನು ಪರಿಚಯಿಸಿತು ಅಂತ ಹೇಳ್ತಾರೆ. ಯಾರ್ರೀ? ಗ್ರಾಂಟ್ ಮತ್ತು ಟೆಂಪರ್ಲಿ ಅವರು. ಜೊತೆಗೆ ಈ ನೆಪೋಲಿಯನ್ ಜನಿಸಿದ ಒಂದು ದ್ವೀಪ ಯಾವ್ದು ಹೇಳ್ರಿ? ಕೋರ್ಸಿಕಾ ದ್ವೀಪ. ಈ ಕೋರ್ಸಿಕಾ ದ್ವೀಪದ ಕುರಿತಾಗಿ ಜೀನ್ ಜಾಕ್ ರೂಸೋ ಅವರು ಒಂದ್ ಮಾತು ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂದ್ರ, ಒಂದಲ್ಲ ಒಂದು ದಿನ ಈ ಚಿಕ್ಕ ದ್ವೀಪ ಇಡೀ ಯುರೋಪ್ ಅನ್ನ ಚಕಿತಗೊಳಿಸುತ್ತದೆ ಎಂಬುದು ನನ್ನ ನಿರೀಕ್ಷೆ ಅಂತ ಹೇಳ್ತಾರೆ. ಯಾರ್ರೀ? ಜೀನ್ ಜಾಕ್ ರೂಸೋ ಅವರು. ಹೀಗಾಗಿ ಆ ಜೀನ್ ಜಾಕ್ ರೂಸೋ ಹೊಂದಿರತಕ್ಕಂತ ನಿರೀಕ್ಷೆಯನ್ನ ಯಾರು ನಿಜ ಮಾಡಿದ್ರಪ್ಪ ಅಂತಂದ್ರೆ ಈ ನೆಪೋಲಿಯನ್ ಅಂತ ಹೇಳ್ಬೋದು. ಹೀಗಾಗಿ ನೆಪೋಲಿಯನ್ ಮೂಲತಃ ಸಂಬಂಧಿಸಿದ್ದು ಕೋರ್ಸಿಕಾ ದ್ವೀಪಕ್ಕೆ. ಹೀಗಾಗಿ ಆ ಕೋರ್ಸಿಕಾದ ಪ್ರಜೆ ಈ ಇಟಲಿಯ ದಂಡಯಾತ್ರೆಯಿಂದಾಗಿ ಏನಕ್ಕಪ್ಪ ಅಂದ್ರೆ ಎಲ್ಲೆಡೆ ಹೆಸರು ವಾಸಿ ಆದ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಇಟಲಿ ದಂಡಯಾತ್ರೆಯ ತರುವಾಯ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಎಲ್ಲ ಸೈನಿಕರಿಗೆ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾನೆ. ಆ ಪ್ರಕಟಣೆಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಸೈನಿಕರನ್ನ ಮತ್ತಷ್ಟು ಹುರಿದುಂಬಿಸ್ತಾನ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ, ಫ್ರಾನ್ಸ್ 12 ತಿಂಗಳಲ್ಲಿ 18 ದೊಡ್ಡ ಯುದ್ಧಗಳನ್ನ ಕೈಗೊಂಡಿದೆ ಹಾಗೂ 65 ಚಿಕ್ಕ ಯುದ್ಧಗಳನ್ನ ಗೆದ್ದಿದೆ ಅಂತ ಹೇಳ್ತಾನೆ. ಜೊತೆಗೆ ಇನ್ನು ಹಲವಾರು ನದಿ ಮತ್ತು ಪರ್ವತಗಳನ್ನ ದಾಟಬೇಕಿದೆ. ಜೊತೆಗೆ ಹಲವಾರು ಪಟ್ಟಣಗಳನ್ನ ಪಾದಕ್ರಾಂತ ಮಾಡಬೇಕಿದೆ ಅಂತ ಹೇಳ್ತಾನೆ. ಯಾರ್ರೀ? ನೆಪೋಲಿಯನ್ ತನ್ನ ಒಂದು ಪ್ರಕಟಣೆಯಲ್ಲಿ. ಯಾವ ಪ್ರಕಟಣೆಯಲ್ರಿ? ಇಟಲಿಯ ದಂಡಯಾತ್ರೆ ನಂತರ ಕಂಡು ಬರ್ತಕ್ಕಂಥ ಒಂದು ಪ್ರಕಟಣೆಯಲ್ಲಿ. ಹೀಗೆ ಒಟ್ಟಾರೆಯಾಗಿ ನೆಪೋಲಿಯನ್ 1796ರಿಂದ 1797 ಅವಧಿಯಲ್ಲಿ ಕೈಗೊಂಡಂತಹ ಇಟಲಿ ದಂಡಯಾತ್ರೆಯಿಂದಾಗಿ ಫ್ರಾನ್ಸಿನ ವಿರುದ್ಧ ರಚನೆಗೊಂಡಂತಹ ಮೊದಲ ಒಂದು ಒಕ್ಕೂಟ ಚದುರಿ ಹೋಯ್ತು ಅಂತ ಹೇಳ್ಬೋದು. ಕಾರಣ ಹೇಳ್ರಿ, ಇಲ್ಲಿ ಫ್ರಾನ್ಸ್ ಅನ್ನ ಏಕಾಂಗಿಯಾಗಿಸುವ ಸಲುವಾಗಿ ಇಂಗ್ಲೆಂಡ್ ಆಗಿರ್ಬೋದು, ಪ್ರಷ್ಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಆಸ್ಟ್ರಿಯಾ ಆಗಿರ್ಬೋದು, ಹೀಗೆ ಈ ರಾಷ್ಟ್ರಗಳು ಕೂಡಿಕೊಂಡು ಏನ್ ಮಾಡಿರ್ತಾವ್ರಿ, ಮೊದಲ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡಿರ್ತಾವ. ಹೀಗೆ ಆ ರಚನೆಗೊಂಡಂತ ಮೊದಲ ಒಕ್ಕೂಟ ಈ ನೆಪೋಲಿಯನ್ ಅನ್ನ ಇಟಲಿ ದಂಡಯಾತ್ರೆಯಿಂದಾಗಿ ಏನಪ್ಪ ಅಂತಂದ್ರ ಚದುರಿ ಹೋಯ್ತು ಅಂತ ಹೇಳ್ಬೋದು. ಜೊತೆಗೆ ನೆಪೋಲಿಯನ್ ಕೈಗೊಂಡಂತಹ ಇದೇ ಇಟಲಿ ದಂಡಯಾತ್ರೆಯನ್ನು ಏನ್ ಮಾಡ್ತಾರಪ್ಪ ಅಂತಂದ್ರ ಜೂಲಿಯಸ್ ಸೀಸರ್ನ ದಂಡಯಾತ್ರೆ ಹೋಲಿಸ್ತಾರೆ. ಉದಾಹರಣೆಗೆ ಜೂಲಿಯಸ್ ಸೀಸರ್ ಇಂಗ್ಲೆಂಡಿನ ದಂಡಯಾತ್ರೆನ ಕೈಗೊಂಡಂತ ಸಂದರ್ಭದಲ್ಲಿ ಒಂದು ಮೆಸೇಜ್ ಕಳಿಸ್ತಿರ್ತಾನಲ್ಲ, ವಿನಿ ವಿಡಿ ವಿಸಿ, ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ಹಂಗ ಜೂಲಿಯಸ್ ಸೀಸರ್ನ ಆ ಮೆಸೇಜಿನಂತೆ ಇಲ್ಲಿ ನೆಪೋಲಿಯನ್ ಕೈಗೊಂಡಂತಹ ಇಟಲಿಯ ದಂಡಯಾತ್ರೆನ ಏನಂತ ಕರೀತಾರಪ್ಪ ಅಂದ್ರ ನೆಪೋಲಿಯನ್ ಬಂದ, ನೆಪೋಲಿಯನ್ ನೋಡಿದ, ನೆಪೋಲಿಯನ್ ಗೆದ್ದ. ಅಂದ್ರೆ ನೆಪೋಲಿಯನ್ ಎಲ್ಲಿ ಬಂದ್ರಿ? ನೆಪೋಲಿಯನ್ ಇಟಲಿಗೆ ಬಂದ, ನೆಪೋಲಿಯನ್ ಇಟಲಿಯ ಭೂಭಾಗಗಳನ್ನು ನೋಡಿದ, ನೆಪೋಲಿಯನ್ ಇಟಲಿಯ ಭೂಪ್ರದೇಶಗಳನ್ನ ಗೆದ್ದ. ಯಾರಿಂದ ಗೆದ್ದ? ಆಸ್ಟ್ರಿಯನ್ನರಿಂದ ಗೆದ್ದ. ಹೀಗೆ ಒಟ್ಟಾರೆಯಾಗಿ ನೆಪೋಲಿಯನ್ ಕೈಗೊಂಡಂತಹ ಇಟಲಿಯ ದಂಡಯಾತ್ರೆ ನೆಪೋಲಿಯನ್ನ ಜೀವನದಲ್ಲಿ ಒಂದು ಮಹತ್ತರ ತಿರುವನ್ನ ತಂದು ಕೊಡಿತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಇಟಲಿಯ ದಂಡಯಾತ್ರೆಯನ್ನು ನೋಡಿದ ನಂತರ ನೆಪೋಲಿಯನ್ ಬೋನಾಪಾರ್ಟ್ ಕೈಗೊಂಡಂತಹ ಮತ್ತೊಂದು ದಂಡಯಾತ್ರೆ ಯಾವತ್ತಪ್ಪ ಅಂತಂದ್ರೆ ಈಜಿಪ್ತಿನ ದಂಡಯಾತ್ರೆ. ಹೀಗಾಗಿ ಈಜಿಪ್ಟ್ ದಂಡಯಾತ್ರೆ ಆರಂಭಿಸೋಕ್ಕಿಂತ ಮುಂಚೆ ಇಟಲಿಯ ದಂಡಯಾತ್ರೆಯನ್ನು ಮುಗಿಸಿಕೊಂಡು ಫ್ರಾನ್ಸಿಗೆ ವಾಪಸ್ ಆದಂತಹ ನೆಪೋಲಿಯನ್ನಿಗೆ ಫ್ರಾನ್ಸಿನ ಜನತೆ ಏನ್ ಮಾಡಿರಪ್ಪ ಅಂದ್ರ ಭವ್ಯ ಸ್ವಾಗತವನ್ನ ಕೋರಿರ್ತದೆ. ಕಾರಣ ಏನಪ್ಪಾ ಅಂತಂದ್ರ ಇಟಲಿಯ ದಂಡಯಾತ್ರೆಯಲ್ಲಿ ನೆಪೋಲಿಯನ್ ತೋರಿರ್ತಕ್ಕಂಥ ಒಂದು ಶೌರ್ಯ ಮತ್ತು ಸಾಹಸದ ಪ್ರತಿಭೆಯಿಂದಾಗಿ. ಹೀಗೆ ಫ್ರಾನ್ಸಿಗೆ ಬಂದು ಫ್ರಾನ್ಸಿನ ಜನತೆ ಮತ್ತು ಡೈರೆಕ್ಟರಿ ಸರ್ಕಾರದಿಂದ ಭವ್ಯ ಸ್ವಾಗತವನ್ನ ಸ್ವೀಕರಿಸಿರ್ತಕ್ಕಂಥ ನೆಪೋಲಿಯನ್ ಡೈರೆಕ್ಟರಿ ಸರ್ಕಾರದ ಅನುಮತಿಯಂತೆ ಈಜಿಪ್ತಿನ ದಂಡಯಾತ್ರೆನ ಕೈಗೊಳ್ತಾನೆ. ಈಜಿಪ್ತಿನ ದಂಡಯಾತ್ರೆನ ಕೈಗೊಳ್ಳೋಕ್ಕಿಂತ ಮುಂಚೆ ಆತ ಡೈರೆಕ್ಟರಿ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟಿರ್ತಾನೆ. ಏನಂತ ಕೊಟ್ಟಿರ್ತಾನಪ್ಪ ಅಂದ್ರೆ ಇಂಗ್ಲೆಂಡಿನೊಂದಿಗೆ ನೇರ ಯುದ್ಧವನ್ನ ಮಾಡುವುದು ಅದು ಮೂರ್ಖತನ. ಹೀಗಾಗಿ ಅವರೊಂದಿಗೆ ನೇರ ಯುದ್ಧ ಅಸಾಧ್ಯ. ಹೀಗಾಗಿ ಆ ನೇರ ಯುದ್ಧದ ಬದಲಾಗಿ ನಾವು ಈಜಿಪ್ತಿನ ದಂಡಯಾತ್ರೆನ ಕೈಗೊಂಡಿದ್ದೇ ಆದ್ರೆ ನಾವು ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಧಕ್ಕೆ ತರಬಹುದಂತೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೀಗಾಗಿ ನೆಪೋಲಿಯನ್ನ ಸಲಹೆ ಮೇರೆಗೆ ಈ ಡೈರೆಕ್ಟರಿ ಸರ್ಕಾರ ಏನ್ ಮಾಡೋದಪ್ಪ ಅಂತಂದ್ರೆ ಈ ಈಜಿಪ್ತಿನ ದಂಡಯಾತ್ರೆಗೆ ಅನುಮತಿಯನ್ನು ಕೊಡೋದಕ್ಕೆ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರ ನೆಪೋಲಿಯನ್ ಅಭಿಪ್ರಾಯ ಪಟ್ಟಂತೆ ಈಜಿಪ್ತಿನ ದಂಡಯಾತ್ರೆನ ಕೈಗೊಂಡಿದ್ದೇ ಆದ್ರ ಭಾರತವನ್ನೊಳಗೊಂಡಂತೆ
ಇಡೀ ಪೌರ್ವಾತ್ಯ ರಾಷ್ಟ್ರಗಳಲ್ಲಿ ಇಂಗ್ಲೆಂಡ್ ಹೊಂದಿರತಕ್ಕಂತಹ ವ್ಯಾಪಾರ ಮತ್ತು ವಾಣಿಜ್ಯದ ಸಂಪರ್ಕವನ್ನ ಮೊಟಕುಗೊಳಿಸಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯ ಆಗಿರುತ್ತೆ ಯಾರಾದ್ರಿ ನೆಪೋಲಿಯನ್. ಹೀಗಾಗಿ ಈ ಕಾರಣಕ್ಕಾಗಿ ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಧಕ್ಕೆ ನೀಡುವ ಸಲುವಾಗಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ 1798ರಲ್ಲಿ ಈ ಈಜಿಪ್ತಿನ ದಂಡಯಾತ್ರೆ ಆರಂಭಿಸ್ತಾನೆ. ಅಷ್ಟೇ ಅಲ್ಲದೆ ಆ ಸಮಯಕ್ಕೆ ಡೈರೆಕ್ಟರಿ ಸರ್ಕಾರ ಏನಂತ ಹೇಳ್ತಾನಪ್ಪ ಅಂತಂದ್ರ ಇಂಗ್ಲೆಂಡ್ ಶರಣಾದ್ರೆ ಇಡೀ ಯುರೋಪ್ ಖಂಡವೇ ಶರಣಾದಂತೆ ಅಂತ ಹೇಳ್ತಿರ್ತಾನೆ. ಯಾರ್ರೀ ನೆಪೋಲಿಯನ್. ಅಥವಾ ಮತ್ತೊಂದು ಮಾತಿನಿಂದ ಹೇಳಿದ್ರಿ ಇಂಗ್ಲೆಂಡ್ ಒಂದನ್ನ ಗೆದ್ದರೆ ನಾವು ಇಡೀ ಯುರೋಪ್ ಖಂಡವನ್ನೇ ಗೆದ್ದಂತೆ ಹೇಳ್ತಾನೆ. ಹೀಗಾಗಿ ಇಡೀ ಯುರೋಪಿನಲ್ಲಿ ಫ್ರಾನ್ಸ್ಗೆ ಅತಿ ಹೆಚ್ಚು ಪೈಪೋಟಿಯನ್ನ ನೀಡತಕ್ಕಂತಹ ರಾಷ್ಟ್ರ ಯಾವ್ದಾಗಿರತ್ರಿ ಇಂಗ್ಲೆಂಡ್ ಆಗಿರತ್ತೆ. ಹೀಗಾಗಿ ನೆಪೋಲಿಯನ್ನ ಅಭಿಪ್ರಾಯದಲ್ಲಿ ಇಂಗ್ಲೆಂಡ್ ಅನ್ನ ಬಗ್ಗು ಬಡಿದ್ರ ನಾವು ಇಡೀ ಯುರೋಪ್ ಖಂಡವನ್ನೇ ನಿಯಂತ್ರಿಸದಂತೆ ಹೇಳ್ತಿರ್ತಾನೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಡೈರೆಕ್ಟರಿ ಸರ್ಕಾರದ ಅನುಮತಿಯನ್ನ ಪಡೆದುಕೊಂಡು ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂತಂದ್ರ 1798ರಲ್ಲಿ 38,000 ಸೈನಿಕರು ಹಾಗೂ 400 ಹಡಗುಗಳ ಮುಖೇನ ಎಷ್ಟ್ರಿ 38,000 ಸೈನಿಕರು ಮತ್ತು 400 ಹಡಗುಗಳ ಮುಖೇನ ಟ್ಯೂಲಾನ್ ಬಂದರಿನ ಮುಖೇನ ಯಾವ ಬಂದರಿ ಟ್ಯೂಲಾನ್ ಬಂದರಿನ ಮುಖೇನ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಈಜಿಪ್ಟ್ ದಂಡಯಾತ್ರೆನ ಆರಂಭಿಸ್ತಾನೆ. ಯಾರ್ರಿ ನೆಪೋಲಿಯನ್. ಹೀಗೆ ಈ ಈಜಿಪ್ಟ್ ದಂಡಯಾತ್ರೆನ ಕೈಗೊಂಡಂತಹ ಈ ಸಂದರ್ಭದಲ್ಲಿ ನೆಪೋಲಿಯನ್ನೊಂದಿಗೆ ಸುಮಾರು 175 ವಿದ್ವಾಂಸರು, ಅನೇಕ ಕಲಾಕಾರರು ಹಾಗೂ ಅನೇಕ ವಿಜ್ಞಾನಿಗಳು ಸಹ ಏನಾಗಿರ್ತಾರಪ್ಪ ಅಂದ್ರೆ ಈ ಈಜಿಪ್ಟಿನ ದಂಡಯಾತ್ರೆ ಕೈಗೊಳ್ತಾರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಎಲ್ಲರನ್ನ ಕರೆದುಕೊಂಡು ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಟ್ಯೂಲಾನ್ ಬಂದರಿನಿಂದ ಹೊರಡುವ ಮುಖೇನ ಈಜಿಪ್ಟ್ ದಂಡಯಾತ್ರೆ ಕೈಗೊಳ್ತಾರೋ. ಹೀಗೆ ಆ ದಂಡಯಾತ್ರೆ ಕೈಗೊಳ್ಳುವ ಆರಂಭದಲ್ಲಿ ಭೂಮಧ್ಯ ಸಾಗರದ ಮುಖೇನ ತಮ್ಮ ಒಂದು ಪ್ರಯಾಣವನ್ನು ಆರಂಭಿಸ್ತಾರೋ. ಆ ಸಂದರ್ಭದಲ್ಲಿ ನೆಪೋಲಿಯನ್ನ ಜೊತೆಗೆ ಬಂದಂತ ಅನೇಕ ಕಲಾಕಾರರು, ವಿಜ್ಞಾನಿಗಳು ಮತ್ತು ವಿದ್ವಾಂಸರು ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈಜಿಪ್ಟಿಗೆ ಸಂಬಂಧಿಸಿದ ಇತಿಹಾಸ, ಕಲೆ ಮತ್ತು ಈಜಿಪ್ತಿನ ಪದ್ಧತಿಗಳ ಕುರಿತಾಗಿ ಈಜಿಪ್ತಿನ ವಿವರಣೆ ಅಥವಾ ದ ಡಿಸ್ಕ್ರಿಪ್ಷನ್ ಆಫ್ ಈಜಿಪ್ಟ್ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡ್ತಾರೆ. ಯಾರ್ರೀ ನೆಪೋಲಿಯನ್ನ ಜೊತೆಗೆ ಈಜಿಪ್ತಿನ ದಂಡಯಾತ್ರೆಗೆ ಬಂದಂತಹ ಅನೇಕ ವಿದ್ವಾಂಸರು ಮತ್ತು ವಿಜ್ಞಾನಿಗಳು ಇವರೆಲ್ಲರೂ ಕೂಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಈಜಿಪ್ತಿಗೆ ಸಂಬಂಧಿಸಿದ ಈಜಿಪ್ತಿನ ವಿವರಣೆ ಅಂತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಕೃತಿ ಮುಂದೆ ಈಜಿಪ್ತಿನ ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಹಳಷ್ಟು ಸಹಾಯಕವಾಯಿತು ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಟ್ಯೂಲಾನ್ ಬಂದರ್ನಿಂದ ತನ್ನ ದಂಡಯಾತ್ರೆನ ಆರಂಭಿಸಿರ್ತಕ್ಕಂಥ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ನೇರವಾಗಿ ಇಂಗ್ಲೆಂಡಿನೊಂದಿಗೆ ಯುದ್ಧ ಕೈಗೊಳ್ಳೋದ್ರ ಬದಲಾಗಿ ಆ ಭೂಮಧ್ಯ ಸಾಗರದಲ್ಲಿ ಬೀಡು ಬಿಟ್ಟಂತಹ ಅಡ್ಮಿರಲ್ ನೆಲ್ಸನ್ ಅನ್ನ ಕಣ್ಣು ತಪ್ಪಿಸಿ ತನ್ನ ಎಲ್ಲ ಸೈನ್ಯವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಮಾಲ್ಟಾ ದ್ವೀಪದ ಮೇಲೆ ನುಗ್ಗಿಸ್ತಾನೆ. ಹೀಗೆ ಮಾಲ್ಟಾ ದ್ವೀಪದ ಮೇಲೆ ನುಗ್ಗಿಸಿ ಮಾಲ್ಟಾ ದ್ವೀಪವನ್ನ ವಶಪಡಿಸಿಕೊಳ್ತಾನೆ. ತದನಂತರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಜುಲೈ 2, 1798ರಲ್ಲಿ ಈಜಿಪ್ತಿನ ಒಂದು ಮುಖ್ಯ ನಗರವಾದಂತಹ ಅಲೆಕ್ಸಾಂಡ್ರಿಯಾ ಮೇಲೆ ದಾಳಿ ಮಾಡ್ತಾನೆ. ಎಲ್ರಿ ಅಲೆಕ್ಸಾಂಡ್ರಿಯಾ ಮೇಲೆ ದಾಳಿ ಮಾಡಿ ಆ ನಗರವನ್ನು ಸಹ ವಶಪಡಿಸಿಕೊಳ್ತಾನೆ. ಯಾವ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಆರಂಭದಲ್ಲಿ ಮಾಲ್ಟಾ ದ್ವೀಪವನ್ನು ವಶಪಡಿಸಿಕೊಳ್ತಾನೋ. ಮಾಲ್ಟಾ ದ್ವೀಪವನ್ನು ವಶಪಡಿಸಿಕೊಂಡ ನಂತರ ಈಜಿಪ್ತಿನ ಪ್ರಮುಖ ನಗರವಾದಂತ ಅಲೆಕ್ಸಾಂಡ್ರಿಯಾ ಮೇಲೆ ದಾಳಿ ಮಾಡಿ ಆ ಅಲೆಕ್ಸಾಂಡ್ರಿಯಾವನ್ನು ವಶಪಡಿಸಿಕೊಳ್ತಾನೆ. ಹೀಗೆ ಮಾಲ್ಟಾ ಮತ್ತು ಅಲೆಕ್ಸಾಂಡ್ರಿಯಾವನ್ನು ವಶಪಡಿಸಿಕೊಂಡಂತ ಇದೇ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮತ್ತೆ ತನ್ನ ದಾಳಿಯನ್ನ ಮುಂದುವರಿಸಿ ಈಜಿಪ್ತಿನ ರಾಜಧಾನಿಯಾದಂತ ಕೈರೋದ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಮುಂದಾಕನ್. ಹೀಗೆ ಆ ಕೈರೋದ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಆ ಒಂದು ದಾಳಿ ಏನಾಗಿತ್ತಪ್ಪ ಅಂತಂದ್ರೆ ಅತ್ಯಂತ ಭಯಂಕರವಾಗಿತ್ತು ಅಂತ ಹೇಳ್ಬೋದು. ಯಾವ ಕಾರಣಕ್ಕಪ್ಪ ಅಂತಂದ್ರ ಕೈರೋದ ಮೇಲೆ ದಾಳಿಯನ್ನ ಕೈಗೊಂಡಾಗ ರಣ ಬಿಸಿಲಿಗೆ ಸಿಕ್ಕು ನೆಪೋಲಿಯನ್ನ ಸಾವಿರಾರು ಸೈನಿಕರನ್ನ ಕರ್ಪ ಅಂದ್ರೆ ಸಾವನ್ನಪ್ತಾರೆ. ಹೀಗೆ ಆ ಸಾವಿರಾರು ಸಂಖ್ಯೆಯಲ್ಲಿ ಆ ಸೈನಿಕರು ಸಾವನ್ನಪ್ಪಿದಾಗ ತನ್ನ ಒಂದು ಸೈನಿಕರನ್ನ ಹುರಿದುಂಬಿಸಲು ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಹಲವಾರು ಮಾತುಗಳನ್ನ ಆಡ್ತಾನೆ. ಆ ಹಲವಾರು ಮಾತುಗಳಿಂದ ಅವರನ್ನ ಪ್ರಚೋದಿಸಿ ಆ ತನ್ನ ಒಂದು ದಂಡಯಾತ್ರೆಯನ್ನ ಯಶಸ್ವಿಗೊಳಿಸ್ಕೊಳ್ತಾನೆ ಅಂತ ಹೇಳ್ಬೋದು. ಹಾಗಾದ್ರೆ ಆ ಕೈರೋ ದಂಡಯಾತ್ರೆಯ ಸಂದರ್ಭದಲ್ಲಿ ತನ್ನ ಸೈನಿಕರಿಗೆ ಯಾವ ರೀತಿಯಾಗಿ ಹೊರದಿಂಬಿಸ್ತಾನಪ್ಪ ಅಂತಂದ್ರೆ ಸೈನಿಕರೇ, ಈ ಯುದ್ಧವನ್ನು ಗೆದ್ದರೆ ನೀವು ನಿಮ್ಮ ಮಾತೃ ದೇಶಕ್ಕೆ ಇನ್ನೊಂದು ದೇಶವನ್ನ ಸೇರಿಸುತ್ತೀರಿ, ಅಥವಾ ಒಂದು ವೇಳೆ ನೀವು ಈ ಯುದ್ಧದಲ್ಲಿ ಮಡಿದರೆ ನಿಮ್ಮ ಕೀರ್ತಿ ಇಲ್ಲಿನ ಪಿರಾಮಿಡ್ಡುಗಳಂತೆ ಶಾಶ್ವತವಾಗಿ ನೆಲೆಸುವುದು ಅಂತ ಹೇಳಿ ತನ್ನ ಒಂದು ರೋಮಾಂಚನಕಾರಿಯಾದಂತ ಮಾತುಗಳನ್ನ ಆಡ್ತಾನೆ. ಯಾರ್ರಿ ನೆಪೋಲಿಯನ್. ಹೀಗೆ
ತನ್ನ ಮಾತುಗಳಿಂದ ತನ್ನ ಎಲ್ಲ ಸೈನಿಕರನ್ನ ಹುರಿದುಂಬಿಸಿಕೊಂಡು ಈಜಿಪ್ತಿನ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾನೋ. ಹೀಗಾಗಿ ಆ ಸಂದರ್ಭದಲ್ಲಿ 1798 ಜುಲೈ 27ರಂದು ನಡೆದಂತಹ ಪಿರಾಮಿಡ್ ಕದನದಲ್ಲಿ ಈಜಿಪ್ತಿನ ಮ್ಯಾಮುಲಕ್ ಸರ್ದಾರನನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಹೀಗೆ ಮ್ಯಾಮುಲಕ್ ಸರ್ದಾರರನ್ನ ಸಂಪೂರ್ಣವಾಗಿ ಸೋಲಿಸಿ ಈ ನೆಪೋಲಿಯನ್ ಏನಕ್ಕನಪ್ಪ ಅಂದ್ರೆ ಈಜಿಪ್ತಿನ ಅಧಿಪತಿಯಾಗಿ ನೇಮಕವಾಗ್ತಾನೆ. ಹೀಗೆ ಪಿರಾಮಿಡ್ ಕದನದಲ್ಲಿ ಮ್ಯಾಮುಲಕ್ ಸರ್ದಾರನ್ನ ಸೋಲಿಸಿ ಈಜಿಪ್ತಿನ ಅಧಿಪತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಇದೇ ನೆಪೋಲಿಯನ್ ತದನಂತರದಲ್ಲಿ ನಡೆದಂತಹ ನೈಲ್ ನದಿಯ ಕದನದಲ್ಲಿ ಅಡ್ಮಿರಲ್ ನೆಲ್ಸನ್ನ ಕೈಯಲ್ಲಿ ಈ ನೆಪೋಲಿಯನ್ ಏನಕ್ಕನಪ್ಪ ಅಂದ್ರೆ ಸೋಲನ್ನ ಅನುಭವಿಸ್ತಾನೆ. ಯಾವ ಕದನದ ನಂತರ ರೀ? ಪಿರಾಮಿಡ್ ಕದನದಲ್ಲಿ ಮ್ಯಾಮುಲಕ್ ಸರ್ದಾರನ್ನ ಸೋಲಿಸಿ ಈಜಿಪ್ತಿನ ಅಧಿಪತಿಯಾಗಿರ್ತಾನೋ. ಆದರೆ ತದನಂತರದ ಅವಧಿಯಲ್ಲಿ ನೈಲ್ ನದಿಯ ಒಂದು ಕದನದಲ್ಲಿ ಇಂಗ್ಲೆಂಡಿನ ಸೇನಾನಿಯಾದಂತ ಅಡ್ಮಿರಲ್ ನೆಲ್ಸನ್ ಎಂಬುವನಿಂದ ಈ ನೆಪೋಲಿಯನ್ ಏನಕ್ಕನಪ್ಪ ಅಂದ್ರೆ ಪರಾಭವಗೊಳ್ತಾನೆ. ಹೀಗೆ ನೈಲ್ ನದಿ ಕದನದಲ್ಲಿ ಪರಾಭವಗೊಂಡರೂ ಕೂಡ ಧೃತಿಗೆಡದಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ದಾಳಿಗಳನ್ನ ಮತ್ತೆ ಮುಂದುವರಿಸ್ತಾನೆ. ಹೀಗೆ ತನ್ನ ದಾಳಿಗಳನ್ನ ಮತ್ತೆ ಮುಂದುವರಿಸಿದಾಗ ಆ ಸಮಯಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಸಿರಿಯಾ ದಂಡಯಾತ್ರೆ ಕೈಗೊಳ್ತಾನೋ. ಆದ್ರೆ ಈ ಸಿರಿಯಾ ದಂಡಯಾತ್ರೆ ಅವನಿಗೆ ಕೈಗೂಡುವುದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಈ ಸಿರಿಯಾ ದಂಡಯಾತ್ರೆನ ಕೈಗೊಂಡಂತ ಸಂದರ್ಭದಲ್ಲಿ ಎಲ್ ಆರಿಶ್ ಮತ್ತು ಜಾಫ್ನಾ ಬಂದರುಗಳನ್ನ ವಶಪಡಿಸಿಕೊಳ್ತಾನೆ. ಹೀಗೆ ಈ ಪ್ರದೇಶಗಳನ್ನ ವಶಪಡಿಸಿಕೊಂಡಂತ ನೆಪೋಲಿಯನ್ ಈ ಸಂದರ್ಭದಲ್ಲಿ ಒಂದು ಯೋಜನೆಯನ್ನು ಹಾಕ್ತಾನೆ. ಯಾವ ರೀತಿ ಯೋಜನೆಯನ್ನು ಹಾಕ್ತಾನಪ್ಪ ಅಂತಂದ್ರೆ, ಜಾಫ್ನಾದ ಮೂಲಕ ನಾನು ಭಾರತದ ಮೇಲೆ ದಾಳಿ ಮಾಡಿದ್ದೇ ಆದ್ರ ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಗ್ಗು ಬಡಿಯಬಹುದು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕಿರ್ತಾನೆ. ಆದ್ರ ಆ ಯೋಜನೆ ಕೈಗೂಡುವುದಿಲ್ಲ ಅಂತ ಹೇಳ್ಬೋದು. ಯಾಕೆ ಕೈಗೂಡುವುದಿಲ್ಲಪ್ಪ ಅಂತಂದ್ರೆ ಸಿರಿಯಾ ದಂಡಯಾತ್ರೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಆ ದಾಳಿ ಅಷ್ಟೊಂದು ಸುಲಭ ಸಾಧ್ಯವಾಗಿರ್ಲಿಲ್ಲ ಅಂತ ಹೇಳ್ಬೋದು. ಯಾಕೆ ಸುಲಭ ಸಾಧ್ಯವಾಗಿರ್ಲಿಲ್ಲಪ್ಪ ಅಂತಂದ್ರೆ ಆ ಸಿರಿಯಾ ದಂಡಯಾತ್ರೆಯ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಆ ಪ್ರಯಾಣ ಏನಾಗಿತ್ತಪ್ಪ ಅಂತಂದ್ರೆ ಅದು ಮರಳುಗಾಡಿನ ಮುಖಾಂತರ ನಡೀತಕ್ಕಂಥ ಪ್ರಯಾಣ ಆಗಿತ್ತು. ಹೀಗಾಗಿ ಆ ಮರಳುಗಾಡಿನಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರಯಾಣವನ್ನು ತೆಗೆದುಕೊಂಡಾಗ ಅದು ಏನಾಗಿತ್ತಪ್ಪ ಅಂದ್ರೆ ರಣಬಿಸಿಲಿನಿಂದ ಕೂಡಿತ್ತು. ರಣಬಿಸಿಲು ಅಷ್ಟೇ ಅಲ್ಲದೆ ಬಿರುಗಾಳಿಗಳು ಹೇಳ್ತಿದ್ದು, ಜೊತೆಗೆ ಕುಡಿಯಲಿಕ್ಕೆ ನೀರು ಸಿಗ್ತಿರ್ಲಿಲ್ಲ. ಹೀಗೆ ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳೇನಾದಪ್ಪ ಅಂತಂದ್ರೆ ಆ ಸಿರಿಯಾ ದಂಡಯಾತ್ರೆಯ ಸಂದರ್ಭದಲ್ಲಿ ಉಂಟಾದ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಸಿರಿಯಾ ದಂಡಯಾತ್ರೆಯನ್ನು ಕೈಗೊಂಡಂತಹ ನೆಪೋಲಿಯನ್ನ ಯೋಜನೆಗೆ ಅಲ್ಲಿನ ಒಂದು ವಾತಾವರಣಗಳು ಕೈಗೂಡಲಿಲ್ಲವಾದ್ದರಿಂದಾಗಿ ಆತ ಸಿರಿಯಾ ದಂಡಯಾತ್ರೆಯನ್ನ ಮೊಟಕುಗೊಳಿಸಿ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಕೈರೋಗೆ ವಾಪಸ್ ಹಾಕನ್. ಯಾರ್ರೀ? ನೆಪೋಲಿಯನ್. ಹೀಗೆ ಕೈರೋಗೆ ವಾಪಸ್ ಆದ ಸಂದರ್ಭದಲ್ಲಿ ಟರ್ಕರ ಮೇಲೆ ದಾಳಿ ಮಾಡ್ತಾನೆ. ಹೀಗೆ ಟರ್ಕರ ಮೇಲೆ ದಾಳಿ ಮಾಡಿದಾಗ ಟರ್ಕ್ ಸೈನಿಕರು ಮತ್ತು ನೆಪೋಲಿಯನ್ನ ಸೈನಿಕರು ಈ ಇಬ್ಬರ ಮಧ್ಯೆ ಏನಾಕೈತಪ್ಪ ಅಂದ್ರೆ ಅಬು ಕಿರ್ಬೆ ಎಂಬಲ್ಲಿ ಒಂದು ಘೋರ ಕದನ ನಡೆದಿತ್ತು. ಹೀಗೆ ಆ ಅಬು ಕಿರ್ಬೆ ಎಂಬಲ್ಲಿ ನಡೆದಂತಹ ಕದನದಲ್ಲಿ ನೆಪೋಲಿಯನ್ನ ಸೈನ್ಯ ಏನ್ ಮಾಡದಪ್ಪ ಅಂತಂದ್ರೆ ಟರ್ಕರನ್ನ ಸಂಪೂರ್ಣವಾಗಿ ಸೋಲಿಸುವುದು ಅಷ್ಟೇ ಅಲ್ಲದೆ ಆ ಅಬು ಕಿರ್ಬೆ ಅಂತಕ್ಕಂತಹ ಕದನ ಎಷ್ಟೊಂದು ಭಯಂಕರವಾಗಿತ್ತಪ್ಪ ಅಂತಂದ್ರ ಆ ಕದನದಲ್ಲಿ ಸುಮಾರು 10,000 ಟರ್ಕರ್ ಏನಾಕರಪ್ಪ ಅಂತಂದ್ರೆ ಸಾವನ್ನಪ್ತಾರ ಅಂತ ಹೇಳೋದು. ಹೀಗೆ ಒಟ್ಟಾರೆಯಾಗಿ ಆ ಅಬು ಕಿರ್ಬೆ ಕದನದಲ್ಲಿ ಟರ್ಕರನ್ನ ಸದೆಬಡಿದ ಸಂದರ್ಭದಲ್ಲಿಯೇ ಇದೇ ಹೊತ್ತಿಗೆ ಏನಾಕತ್ತಪ್ಪ ಅಂದ್ರೆ ಡೈರೆಕ್ಟರಿ ಸರ್ಕಾರಕ್ಕೆ ಗಂಡಾಂತರ ಬಂದಿದೆ ಅಂತಕ್ಕಂಥ ಸುದ್ದಿ ಗೊತ್ತಾಗತ್ತೆ. ಯಾರಿಗ್ರಿ? ನೆಪೋಲಿಯನ್ಗೆ. ಹೀಗೆ ಸುದ್ದಿ ಇದ್ದಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಈಜಿಪ್ತಿನ ದಂಡಯಾತ್ರೆಯನ್ನ ಮೊಟಕುಗೊಳಿಸುವುದರ ಬದಲಾಗಿ ಆ ಒಂದು ದಂಡಯಾತ್ರೆಯನ್ನ ಮುಂದುವರಿಸಲಿಕ್ಕಾಗಿ ಕ್ಲೆಬರ್ ಅಂತಕ್ಕಂಥ ವ್ಯಕ್ತಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಆ ದಂಡಯಾತ್ರೆಯ ನಾಯಕತ್ವವನ್ನು ವಹಿಸ್ತಾನೆ. ಯಾರಿಗ್ರಿ? ಕ್ಲೆಬರ್ನಿಗೆ. ಹೀಗೆ ಒಂದ್ ಕಡೆ ಕ್ಲೆಬರ್ನಿಗೆ ಆ ದಂಡಯಾತ್ರೆಯ ನಾಯಕತ್ವವನ್ನು ವಹಿಸ್ತಾನು. ಆದ್ರೆ ತಾನು ಮಾತ್ರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ದಂಡಯಾತ್ರೆನ ಅಲ್ಲಿಯೇ ನಿಲ್ಲಿಸಿ ಪ್ಯಾರಿಸ್ಸಿಗೆ ವಾಪಸ್ ಹಾಕನ್. ಹೀಗೆ ಪ್ಯಾರಿಸ್ಸಿಗೆ ವಾಪಸ್ ಆದಂತ ಸಂದರ್ಭದಲ್ಲಿ ಅವನಿಗೆ ಭವ್ಯ ಸ್ವಾಗತ ಸಿಗುತ್ತೆ. ಮತ್ತೊಂದು ಕಡೆ ಕ್ಲೆಬರನ ನಾಯಕತ್ವದಲ್ಲಿ ನಡೆದಂತಹ ಈಜಿಪ್ತಿನ ದಂಡಯಾತ್ರೆಯನ್ನು ತೆಗೆದುಕೊಂಡಾಗ ತದನಂತರದಲ್ಲಿ ಆ ಕ್ಲೆಬರ್ ಏನಾಕನಪ್ಪ ಅಂತಂದ್ರ ಇಸ್ಲಾಂ ಮತಾಂಧನೊಬ್ಬನಿಂದಾಗಿ ಏನಾಕನಪ್ಪ ಅಂತಂದ್ರೆ ಕೊಲೆ ಹಾಕನ ಅಂತ ಹೇಳ್ಬೋದು. ಯಾವಾಗ ಕ್ಲೆಬರ್ನ ಒಂದು ಕೊಲೆ ಹಾಕತ್ತೋ ಆ ಸಂದರ್ಭದಲ್ಲಿ ಈಜಿಪ್ಟ್ ದಂಡಯಾತ್ರೆ ನಿಂತು ಹೋಯಿತು ಅಂತ ಹೇಳ್ಬೋದು ಅಥವಾ ಮುಕ್ತಾಯಗೊಂಡೈತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 1798ರಲ್ಲಿ ಟರ್ಕರ ಜೊತೆಗೆ ಕೈಗೊಂಡಂತಹ ಅಬು ಕಿರ್ಬೆ ಅಂತಕ್ಕಂಥ ಕದನವೇ ಏನಾಕತ್ತಪ್ಪ ಅಂತಂದ್ರೆ ಈಜಿಪ್ಟ್ ದಂಡಯಾತ್ರೆಯ ಸಂದರ್ಭದಲ್ಲಿ ನೆಪೋಲಿಯನ್ ಕೈಗೊಂಡಂತಹ ಒಂದು ಕೊನೆಯ ಯುದ್ಧ ಆಕತ್ತೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಈಜಿಪ್ಟ್ ದಂಡಯಾತ್ರೆ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 1796ರಿಂದ 1798ರ ಅವಧಿಯಲ್ಲಿ ಕೈಗೊಂಡಂತಹ ಇಟಲಿಯ ದಂಡಯಾತ್ರೆ ಮತ್ತು ಈಜಿಪ್ತಿನ ದಂಡಯಾತ್ರೆಗಳು ಫ್ರಾನ್ಸಿನಲ್ಲಿ ನೆಪೋಲಿಯನ್ನ ಏಳಿಗೆಗೆ
ಭದ್ರ ಬುನಾದಿಯನ್ನ ಹಾಕಿದ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಇಟಲಿಯ ದಂಡಯಾತ್ರೆ ಮತ್ತು ಈಜಿಪ್ತಿನ ದಂಡಯಾತ್ರೆನ ನೋಡಿದ ನಂತರ ನಾವು ಮುಂದುವರೆದಂತೆ ಚರ್ಚೆ ಮಾಡ್ತಕ್ಕಂಥ ಪಾಯಿಂಟ್ಸ್ ಯಾವ್ದಪ್ಪ ಅಂತಂದ್ರ ಡೈರೆಕ್ಟರಿ ಸರ್ಕಾರದ ಪತನ. ಡೈರೆಕ್ಟರಿ ಸರ್ಕಾರದ ಪತನ ಯಾವ ಕಾರಣಕ್ಕಾಗಿ ಆಕತ್ತಪ್ಪ ಅಂತಂದ್ರ 1795ರಲ್ಲಿ 5 ಜನ ಸದಸ್ಯರನ್ನ ಒಳಗೊಂಡಂತಹ ಒಂದು ಸರ್ಕಾರ ಫ್ರಾನ್ಸಿನಲ್ಲಿ ಏನಾಗಿರುತ್ತೆ ಹೇಳ್ರಿ ಅಸ್ತಿತ್ವಕ್ಕೆ ಬಂದಿರುತ್ತೆ. ಹೀಗಾಗಿ ಆ 5 ಜನ ಸದಸ್ಯರಿಂದ ಕೂಡಿರ್ತಕ್ಕಂಥ ಸರ್ಕಾರಕ್ಕೆ ಏನಂತ ಕರೀತಾರ್ರಿ ಡೈರೆಕ್ಟರಿ ಸರ್ಕಾರ ಅಂತ ಕರೀತಾರೆ. ಹೀಗೆ 1795ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಆ ಡೈರೆಕ್ಟರಿ ಸರ್ಕಾರ 1799ರ ಹೊತ್ತಿಗೆ ಏನಾಗತ್ತಪ್ಪ ಅಂತಂದ್ರ ಸಂಪೂರ್ಣವಾಗಿ ದುರಾಡಳಿತಕ್ಕೆ ಒಳಪಡ್ತೈತೆ ಅಂತ ಹೇಳ್ಬೋದು. ಯಾಕೆ ದುರಾಡಳಿತಕ್ಕೆ ಒಳಪಡ್ತೈತಪ್ಪ ಅಂತಂದ್ರ ಆ ಡೈರೆಕ್ಟರಿ ಸರ್ಕಾರದಲ್ಲಿ ಕಂಡು ಬರ್ತಕ್ಕಂತ 5 ಜನ ಸದಸ್ಯರು ನಿರಂತರವಾಗಿ ಒಳ ಜಗಳಗಳಲ್ಲಿ ತೊಡಗಿರ್ತಾರೆ. ಎಲ್ಲಿ ತೊಡಗಿರ್ತಾರ್ರಿ? ನಿರಂತರವಾದಂತಹ ಒಳ ಜಗಳಗಳಲ್ಲಿ ತೊಡಗಿರ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಕಂಡು ಬರ್ತಕ್ಕಂತ 5 ಜನ ಸದಸ್ಯರನ್ನಾಗಿರ್ತಾರ್ರಿ ಅವರು ಸ್ವಾರ್ಥಿಗಳಾಗಿರ್ತಾರೆ. ಸ್ವಾರ್ಥಿಗಳಷ್ಟೇ ಅಲ್ಲದೆ ಭ್ರಷ್ಟರಾಗಿ ಮಾರ್ಪಟ್ಟಿರ್ತಾರೆ. ಹೀಗೆ ಆ ಡೈರೆಕ್ಟರಿ ಸರ್ಕಾರವನ್ನ ಮುನ್ನಡೆಸ್ತಕ್ಕಂತ ಆ ಸದಸ್ಯರುಗಳೇ ಸ್ವಾರ್ಥರಾಗಿ ಮತ್ತು ಭ್ರಷ್ಟರಾಗಿ ಮಾರ್ಪಟ್ಟಂತ ಸಂದರ್ಭದಲ್ಲಿ ಫ್ರಾನ್ಸಿನಲ್ಲಿ ಪುನಃ ಅರಾಜಕತೆಯ ವಾತಾವರಣ ನಿರ್ಮಾಣ ಆಗಿರುತ್ತೆ. ಯಾವ ವಾತಾವರಣ ರೀ? ಅರಾಜಕತೆಯ ವಾತಾವರಣ. ಹೀಗೆ ಈ ಅರಾಜಕತೆಯ ವಾತಾವರಣ ನಿರ್ಮಾಣವಾಗಿದ್ದರಿಂದಾಗಿ ಫ್ರಾನ್ಸಿನ ಆರ್ಥಿಕತೆ ಮತ್ತೆ ಪತನದ ಅಂಚಿಗೆ ಬಂದಿರುತ್ತೆ. ಹೀಗೆ ಈ ಎಲ್ಲ ರೀತಿಯ ಸಮಸ್ಯೆಗಳು ಯಾರಿಂದ ಉದ್ಭವಿಸಿದ್ರಿ? ಈ ಡೈರೆಕ್ಟರಿ ಸರ್ಕಾರದಿಂದ ಉದ್ಭವಿಸಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ವಿದೇಶಿಯರು ಫ್ರಾನ್ಸಿನ ಮೇಲೆ ಪುನಃ ದಾಳಿ ಮಾಡ್ತಕ್ಕಂಥ ಒಂದು ಮುನ್ಸೂಚನೆಯೂ ಕೂಡ ಇತ್ತು ಅಂತ ಹೇಳ್ಬೋದು. ಜೊತೆಗೆ ಕಾಗದದ ಹಣ ಏನಾಗಿರತ್ತಪ್ಪ ಅಂದ್ರೆ ಚಲಾವಣೆಗೆ ಬಂದಿರ್ತದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಡೈರೆಕ್ಟರಿ ಸರ್ಕಾರದಲ್ಲಿ ಕಂಡು ಬರತಕ್ಕಂತ ಅರಾಜಕತೆ, ಭ್ರಷ್ಟಾಚಾರ, ಸ್ವಾರ್ಥ, ವಿದೇಶಿ ದಾಳಿಯ ಭಯ, ಕಾಗದದ ಹಣದ ಚಲಾವಣೆ, ಹೀಗೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದಾಗಿ ಆ ಡೈರೆಕ್ಟರಿ ಸರ್ಕಾರ ಏನಾಗಿರುತ್ತೆ ಜನರ ವಿಶ್ವಾಸವನ್ನ ಕಳೆದುಕೊಂಡಿರುತ್ತೆ. ಹೀಗೆ ಈ ಸಂದರ್ಭದಲ್ಲಿ ಈ ಒಡಕಿನ ಲಾಭವನ್ನ ಪಡೆದುಕೊಂಡಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಒಂದು ತೊಟ್ಟು ರಕ್ತವನ್ನ ಹರಿಸದೆ ಆ ಒಂದು ಡೈರೆಕ್ಟರಿ ಸರ್ಕಾರವನ್ನ ಪತನಗೊಳಿಸ್ತಾನ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಈಜಿಪ್ಟ್ ದಂಡಯಾತ್ರೆಯ ಸಂದರ್ಭದಲ್ಲಿ ಅಬು ಕಿರ್ಬೆ ಕದನದಲ್ಲಿ ಟರ್ಕರನ್ನ ಸೋಲಿಸಿರ್ತಕ್ಕಂತಹ ನೆಪೋಲಿಯನ್ ಬೋನಾಪಾರ್ಟ್ ಅದೇ ಹೊತ್ತಿಗೆ ಈ ಡೈರೆಕ್ಟರಿ ಸರ್ಕಾರದ ಪತನದ ಸುದ್ದಿಯನ್ನ ಕೇಳಿರ್ತಾನೆ. ಹೀಗೆ ಪತನದ ಸುದ್ದಿಯನ್ನು ಕೇಳಿ ಫ್ರಾನ್ಸಿಗೆ ವಾಪಸ್ ಆದಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಒಂದು ಸೈನಿಕ ಬಲವನ್ನ ಪ್ರಯೋಗ ಮಾಡುವ ಮುಖೇನ, ಯಾವ ಬಲವನ್ರಿ? ತನ್ನ ಸೈನಿಕ ಬಲವನ್ನ ಪ್ರಯೋಗ ಮಾಡುವ ಮುಖೇನ ಡೈರೆಕ್ಟರಿ ಸರ್ಕಾರದ ವಿರುದ್ಧ ಒಂದು ಕ್ಷಿಪ್ರ ಕ್ರಾಂತಿಯನ್ನು ನಡೆಸ್ತಾನೆ. ಏನ್ ನಡೆಸ್ತಾನ್ರಿ? ಕ್ಷಿಪ್ರ ಕ್ರಾಂತಿಯನ್ನು ನಡೆಸ್ತಾನೆ. ಹೀಗೆ ಸೈನಿಕ ಬಲವನ್ನ ಉಪಯೋಗಿಸಿಕೊಂಡು ತನ್ನ ಕ್ಷಿಪ್ರ ಕ್ರಾಂತಿಯ ಮುಖೇನ ನವೆಂಬರ್ 9, 1799ರಂದು ಏನ್ ಮಾಡ್ತಾನಪ್ಪ ಅಂದ್ರ ಡೈರೆಕ್ಟರಿ ಸರ್ಕಾರವನ್ನ ಪತನಗೊಳಿಸ್ತಾನೆ. ಹೀಗೆ ಡೈರೆಕ್ಟರಿ ಸರ್ಕಾರವನ್ನ ಪತನಗೊಳಿಸುವುದು ಅಷ್ಟೇ ಅಲ್ಲದೆ 3 ಸದಸ್ಯರನ್ನ ಒಳಗೊಂಡಂತಹ ಕಾನ್ಸುಲೇಟ್ ಸರ್ಕಾರವನ್ನ ಸ್ಥಾಪನೆ ಮಾಡ್ತಾನೆ. ಹೀಗೆ ಆ ಕಾನ್ಸುಲೇಟ್ ಸರ್ಕಾರವನ್ನ ಸ್ಥಾಪನೆ ಮಾಡುವ ಮುಖೇನ ಫ್ರಾನ್ಸಿನ ಮೊದಲ ಕಾನ್ಸುಲ್ ಆಗಿ ನೇಮಕವಾಗ್ತಾನೆ. ಯಾರ್ರೀ? ಇದೇ ನೆಪೋಲಿಯನ್. ಹೀಗೆ ಒಟ್ಟಾರೆಯಾಗಿ ನೆಪೋಲಿಯನ್ ಅನ್ನು ನಡೆಸಿರ್ತಕ್ಕಂಥ ಕ್ಷಿಪ್ರ ಕ್ರಾಂತಿಯಿಂದಾಗಿ 1795ರಲ್ಲಿ ಅಸ್ತಿತ್ವಕ್ಕೆ ಬಂದಂತ ಡೈರೆಕ್ಟರಿ ಸರ್ಕಾರ ಏನಕಪ್ಪ ಅಂದ್ರ 1799 ನವೆಂಬರ್ 9ರಂದು ಪತನಗೊಳ್ಳುತ್ತೆ. ಹೀಗೆ ಡೈರೆಕ್ಟರಿ ಸರ್ಕಾರ ಪತನಗೊಂಡು ಪುನಃ ಫ್ರಾನ್ಸಿನಲ್ಲಿ ಅಸ್ತಿತ್ವಕ್ಕೆ ಬಂದಂತ ಹೊಸ ಸರ್ಕಾರವನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಕಾನ್ಸುಲೇಟ್ ಸರ್ಕಾರ ಅಂತ ಕರೀತಾರೆ. ಹೀಗಾಗಿ ಆ ಕಾನ್ಸುಲೇಟ್ ಸರ್ಕಾರವೆಂದರೆ 3 ಪ್ರತಿನಿಧಿಗಳನ್ನ ಒಳಗೊಂಡಂತ ಒಂದು ಸರ್ಕಾರ. ಹೀಗಾಗಿ ಅಲ್ಲಿ ಕಂಡು ಬರ್ತಕ್ಕಂತ 3 ಪ್ರತಿನಿಧಿಗಳು ಯಾರಪ್ಪ ಅಂತಂದ್ರೆ ನೆಪೋಲಿಯನ್ ಬೋನಾಪಾರ್ಟ್, ಅಬ್ಬೇಸಿಯಸ್, ರೋಜರ್ ಡ್ಯೂಕೋಸ್. ಇದರಲ್ಲಿ ಮೊದಲ ಕಾನ್ಸುಲ್ ನೆಪೋಲಿಯನ್, 2ನೇ ಕಾನ್ಸುಲ್ ಅಬ್ಬೇಸಿಯಸ್, 3ನೇ ಕಾನ್ಸುಲ್ ರೋಜರ್ ಡ್ಯೂಕೋಸ್. ಹೀಗೆ ಈ 3 ಪ್ರತಿನಿಧಿಗಳನ್ನ ಒಳಗೊಂಡಂತ ಒಂದು ಸರ್ಕಾರವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಕಾನ್ಸುಲೇಟ್ ಸರ್ಕಾರ ಅಂತ ಕರಿತೀವಿ. ಆದ್ರೆ ಕಾಲಾಂತರದಲ್ಲಿ ಈ ಕಾನ್ಸುಲೇಟ್ ಸರ್ಕಾರವನ್ನ ತೆಗೆದು ಹಾಕಿ ನೆಪೋಲಿಯನ್ ಏನಕ್ಕನಪ್ಪ ಅಂದ್ರೆ ಫ್ರಾನ್ಸಿನಲ್ಲಿ ನಿರಂಕುಶ ಪ್ರಭುವಾಗಿ ಹೊರಹೊಮ್ತಾನೆ. ಹೀಗೆ ಆ ನಿರಂಕುಶ ಪ್ರಭುವಾಗಿ ಹೊರಹೊಮ್ಮಿರ್ತಕ್ಕಂಥ ಈತ ಇಂಗ್ಲೆಂಡ್ ಒಂದನ್ನ ಬಿಟ್ಟು ಇಡೀ ಯುರೋಪ್ ಖಂಡವನ್ನೇ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಅಧೀನಕ್ಕೆ ತೆಗೆದುಕೊತಾನೆ. ಹೀಗೆ ಆ ರೀತಿ ಎಲ್ಲ ಬೆಳವಣಿಗೆಗಳು ಕಂಡು ಬರ್ತಕ್ಕಂಥ ಕಾಲ ಯಾವತ್ತಪ್ಪ ಅಂತಂದ್ರೆ 1799ರಿಂದ 1815 ಆ ಅವಧಿಯನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ
ನೆಪೋಲಿಯನ್ನ ಯುಗ ಅಥವಾ ಏಜ್ ಆಫ್ ನೆಪೋಲಿಯನ್ ಅಂತ ಕರಿತೀವಿ. ಹೀಗೆ ಆ ಎಲ್ಲ ವಿಷಯಗಳ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಮುಂದಿನ ಕ್ಲಾಸ್ ನಲ್ಲಿ ಚರ್ಚೆಯನ್ನ ಕೈಗೊಳ್ಳೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಡೈರೆಕ್ಟರಿ ಸರ್ಕಾರದ ಪತನದ ಸಂದರ್ಭದಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ತೊಟ್ಟು ರಕ್ತವನ್ನ ಹರಿಸದೆ ತನ್ನ ಒಂದು ಕ್ಷಿಪ್ರ ಕ್ರಾಂತಿಯನ್ನ ನಡೆಸುವ ಮುಖೇನ ಇಡೀ ಫ್ರಾನ್ಸಿನ ಒಂದು ಅಧಿಕಾರವನ್ನು ಹಿಡಿದುಕೊಳ್ತಾನೆ ಅಂತ ಹೇಳ್ಬೋದು. ಯಾರ್ರೀ? ನೆಪೋಲಿಯನ್. ಹೀಗಾಗಿ ನೆಪೋಲಿಯನ್ ನಡೆಸಿದ ಈ ಒಂದು ಅಧಿಕಾರ ಪದಗ್ರಹಣದ ಘಟನೆಯನ್ನ ಫ್ರಾನ್ಸಿನ ಇತಿಹಾಸದಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಬ್ರುಮಾಯರ್ ಕ್ಷಿಪ್ರ ಕ್ರಾಂತಿ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಬ್ರುಮಾಯರ್ ಕ್ಷಿಪ್ರ ಕ್ರಾಂತಿ ಅಥವಾ ವಿಪ್ಲವಕಾರಿ ಸರ್ಕಾರದ ಬದಲಾವಣೆ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಆ ಎಲ್ಲ ವಿಷಯಗಳ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಮತ್ತೆ ಮುಂದಿನ ಅವಧಿಯಲ್ಲಿ ವಿವರ ಸಹಿತವಾದಂತಹ ಚರ್ಚೆಯನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಅನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.